ಟೆಕ್ ಸ್ನೇಹಿತರೆ ನಮಸ್ಕಾರ. ಇವತ್ತು ನಮ್ಮ ಜೊತೆ ಖ್ಯಾತ ವೈದ್ಯ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರಿದ್ದಾರೆ. ಅವರು ಪ್ರತಿ ವರ್ಷ ಈ ನಾಗರ ಪಂಚಮಿಗೆ ಆಗಮಿಸ್ತಾ ಬಂದಿದ್ದಾರೆ. ಹಾಗಾಗಿ ಅವರು ಏನು ಸ್ಪೆಷಲಾಗಿ ನಾಗರ ಪಂಚಮಿ ಬಗ್ಗೆ ಮಾತಾಡ್ತಾರೆ, ಏನು ಅವ್ರಿಗೇನು ಗೊತ್ತು ಅಂತ ಕೇಳುವ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್. ನೋಡಿ, ಮೊದಲು ಮೇಡಮ್ ಅನ್ನೋದು ಬಿಡಿ, ನಾಗಪಂಚಮಿಗೆ ಅಂದರೆ ಅಕ್ಕ ಅನ್ಬೇಕು. ಅಕ್ಕ. ಸೊ ಅಮ್ಮ ಮೇಡಮು ಬಿಟ್ಬಿಟ್ಟು ನೀವು ಅಲ್ಲ ಮ್ಯಾಮ್, ನಿಮ್ಮ ಪೋಸ್ಟೇ ಆ ಥರ ಇದೆಯಲ್ಲ. ಅಲ್ಲ, ಏನೇ ಇದ್ರೂ ಕೂಡ ಅಕ್ಕ ಅನ್ಬೇಕು. ಅಕ್ಕ. ಅಕ್ಕ, ಈ ಸಾರಿ ನೀವು ಪ್ರತಿ ವರ್ಷ ಬರ್ತಿದ್ದೀರಾ. ಈ ಸಾರಿ ನಾಗರ ಪಂಚಮಿ ಏನು ಡಿಫ್ರೆನ್ಸ್ ಅನಿಸ್ತಿದೆ ನಿಮಗೆ? ಪ್ರತಿ ಸಲದಾನೆ ಈ ಸಲ ಕೂಡ ಹೆಣ್ಮಕ್ಳು ಎಲ್ಲ ಉತ್ಸಾಹದಿಂದ ಅತ್ಯಂತ ನಮ್ಮ ಉತ್ತರ ಕರ್ನಾಟಕದ ಬಟ್ಟೆ, ಸೀರೆ, ಒಡವೆ ಎಲ್ಲವನ್ನೂ ಹಾಕ್ಕೊಂಡು ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಬಂದಿದ್ದಾರೆ. ಮೂಗಲ್ಲು ನತ್ತು ಹಾಕ್ಕೊಂಡಿದ್ದಾರೆ. ಇದಕ್ಕಿಂತ ಮುಖ್ಯವಾಗಿ ತಿಂಡಿಗಳು ಅಂತಂದರೆ ಎಲ್ಲ ಥರದ ಉಂಡೆಗಳನ್ನು, ಬೆಲ್ಲದಲ್ಲಿ ಮಾಡಿರೋ ಉಂಡೆಗಳನ್ನು ಇಟ್ಟಿದ್ದಾರೆ. ಆರೋಗ್ಯದ ಪ್ರಕಾರ ಬೆಲ್ಲದಲ್ಲಿ ಮಾಡಿರೋ ಉಂಡೆಗಳು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಉತ್ತರ ಕರ್ನಾಟಕದ ಯಾವುದೇ ಹಬ್ಬ ಹರಿದಿನ, ಯಾವುದೇ ಊಟ ತಿಂಡಿ ತಗೊಳ್ಳಿ, ಆರೋಗ್ಯಕ್ಕೆ ಅತ್ಯಂತ ಉತ್ತಮವಾದಂಥ ರುಚಿಕರವಾದಂಥ ಆಹಾರವನ್ನೇ ಮಾಡ್ತಾರೆ. ಇವತ್ತು ಊಟಕ್ಕೂ ಕೂಡ ಹಾಗೆ ಅವರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮುಖ್ಯವಾಗಿ ಅಂತಂದರೆ ನಾಗಪಂಚಮಿ ಅಂತಂದರೆ ಹೆಣ್ಣುಮಕ್ಕಳು ತವರು ಮನೆಗೆ ಹೋಗೋದು. ಗಂಡನ ಮನೆಯಲ್ಲಿ ಎಲ್ಲ ಕಷ್ಟಗಳಿದ್ದದ್ದನ್ನು ಮರೆತು ಸಂತೋಷದಿಂದ ತವರು ಮನೆಗೆ ಹೋಗಿ ತಾನು ಹುಟ್ಟಿದ ತಂದೆ ತಾಯಿಗಳಲ್ಲದೆ ಅಣ್ಣ ತಮ್ಮಂದರು ಎಲ್ಲ ಚಿಕ್ಕಪ್ಪರ ಜೊತೆಗೆ ಸಂಭ್ರಮ ಪಡುವಂಥದ್ದು. ಇಲ್ಲಿ ಬೆಂಗಳೂರಲ್ಲಿ ಎಲ್ಲ ತವ್ರ ಮನೆ ಬಿಟ್ಟು ಬಂದವರು ಸೇರಿಕೊಂಡು ಇದೇ ಒಂದು ದೊಡ್ಡ ಕುಟುಂಬ ಅಂತ ಅವರು ಸಂಭ್ರಮಿಸ್ತಾ ಇರೋದನ್ನು ನೋಡಿದರೆ ಭಾಳ ಸಂತೋಷ ಆಗುತ್ತೆ. ಬದುಕು ಅಂತಂದರೆ ಜೀವನ ಒಂದು ಜೋಕಾಲಿ ಥರ, ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ, ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ. ಕಷ್ಟ ಇಲ್ಲದ ಬದುಕು ಇಲ್ಲವೇ ಇಲ್ಲ. ಆ ಕಷ್ಟವನ್ನು ಮೆಟ್ಟಿ ಮೇಲೆ ಬಂದು ಅವರು ಹೆಜ್ಜೆ ಹಾಕಿ ಕುಣಿತಾ ಇದ್ದಾರಲ್ಲ, ಎಲ್ಲವನ್ನೂ ಮಾಡ್ತಾ ಇರೋದನ್ನು ನೋಡಿದರೆ ಬಹುಶಃ ಕಷ್ಟವನ್ನೋದನ್ನು ಮರುಮಾಚೋಕ್ಕೆ ಇರೋದು ಉತ್ಸಾಹ. ಆ ಉತ್ಸಾಹದ ಉತ್ತಂಗಕ್ಕೆ ಏರಿದಂಥ ಮಹಿಳೆಯರನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಮ್ಯಾಮ್, ಎಲ್ಲರೂ ವರ್ಕ್ ಲೈಫಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರ್ತಾರೆ. ಜನರ ಜೊತೆ ಬೆರೆಯೋದೇ ಕಡಿಮೆ. ಅದರಲ್ಲೂ ಇಂಥ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಜನರು ತಮ್ಮ ಜೊತೆ ಬೆರೆಯೋದೇ ತಮ್ಮವರಂತ ಗೊತ್ತೇ ಇರೋಲ್ಲ. ಆ ಥರ ಇರುತ್ತೆ. ಈ ಥರ ಏನು ಕಾರ್ಯಕ್ರಮಗಳು ಎಲ್ಲರೂ ಬೆಸೆಯೋಕ್ಕೆ ಸಹ ಹೌದು. ಏನಾಗತ್ತಂತೆ, ಬೆಂಗಳೂರಲ್ಲಿ ಒಂದು ಆಧುನಿಕದ ಭರಾಟೆಯ ಜೀವನ, ಬರೀ ಓಡೋದು ಓಡೋದು ಓಡೋದು. ಆ ಓಡೋದ್ರಲ್ಲಿ ಅವರು ಉತ್ಸಾಹವನ್ನು, ಬದುಕೋದನ್ನು ಮರ್ತಿರ್ತಾರೆ. ಹಾಗಾಗಿ ಒಂದು ದಿನ ನಾಗಪಂಚಮಿ ಮೊದಲೇ ದಿನವೇ ಅದು ಪ್ಯಾಲೇಸ್ ಗ್ರೌಂಡಲ್ಲಿ ಇಷ್ಟು ಉತ್ಸಾಹದಿಂದ ಸೇರಿದಾಗ ಇದು ಬೆಸ್ಟ್ ಸ್ಟ್ರೆಸ್ ಬಸ್ಟರ್ ಅಂತ ಹೇಳ್ಬೋದು. ಅವರಿರೋ ಎಲ್ಲ ಸ್ಟ್ರೆಸ್ಸು ಹೊಟ್ಟೋಗ್ಬಿಟ್ಟು ಅತ್ಯಂತ ಸಡಗರ ಸಂಭ್ರಮದಿಂದ ಬದುಕಕ್ಕೆ ಒಂದು ಅನುವು ಮಾಡಿಕೊಡುವಂಥ ಉತ್ತಮವಾದಂಥ ಈ ಸಂಘಟನೆ ಅಂತ ಹೇಳ್ಬೋದು. ಪ್ರತಿ ವರ್ಷ ಬರ್ತಿದ್ದಾರೆ, ಏನು ಎಕ್ಸ್ಪೀರಿಯನ್ಸ್ ನಿಮಗೆ? ಏನು ಹೊಸದು ಏನು ಎಕ್ಸ್ಪೀರಿಯನ್ಸ್? ನಾವು ಪ್ರತಿ ಸಲ ಬಂದಾಗಲೂ ಕೂಡ ಅಷ್ಟೇ ಉತ್ಸಾಹದಿಂದ, ಅಷ್ಟೇ ಸಡಗರ ಸಂಭ್ರಮದಿಂದ ಹೆಣ್ಮಕ್ಳು ಬರ್ತಾರೆ. ಹಾಗಾಗಿ ಒಂದು ಇಡೀ ವರ್ಷದ ಕಷ್ಟವನ್ನು ಮರೆತು ಅವರು ಒಂದು ದಿನಕ್ಕಾದರೂ ಕೂಡ ಸಂತೋಷದಲ್ಲಿ ಇರೋದನ್ನು ನೋಡಿದ್ರೆ ಭಾಳ ಸಂತೋಷ ಆಗುತ್ತೆ. ಮ್ಯಾಮ್, ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಒಂದೇನಾದರೂ ತೊಗೊಂಡೋಗೋದಾದರೆ ಒಂದು ಏನು ಅಂತಂದರೆ, ಬದುಕಿಗೆ ಏನೇ ಆಗಲಿ, ಕಷ್ಟ ಬರಲಿ, ನಷ್ಟ ಇರಲಿ, ಸುಖ ಇರಲಿ, ದುಃಖ ಇರಲಿ, ಮಳೆ ಇರಲಿ, ಆಗದಿರಲಿ, ಏನೇ ಇರಲಿ, ನಾವು ಕನ್ನಡಿಗರು ಒಂದು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅನ್ನೋದನ್ನೇ ಕನ್ನಡಿಗರು ಒಂದು ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಸಂಭ್ರಮ ಪಡೋದಿದೆಯಲ್ಲ, ಅದು ಭಾಳ ಮುಖ್ಯ. ಹಾಗಾಗಿ ಜೈ ಕನ್ನಡಾಂಬೆ, ಜೈ ಕರ್ನಾಟಕ. ಹಾಗೆ ಒಂದು ಇದು ಹ್ಯಾಪಿ ನಾಗರ ಪಂಚಮಿ ಅಂತ ಹೇಳ್ಬೋದು. ಸೊ ನಿಮ್ಮ ಎಲ್ಲ ವೀಕ್ಷಕರಿಗೆ ನಾಗಪಂಚಮಿಯ ಶುಭಾಶಯಗಳು. ನಾಗಪಂಚಮಿ ಅಂತಂದರೆ ಬರೀ ನಾಗಪ್ಪನ ಪೂಜೆ ಅಷ್ಟೇ ಅಲ್ಲ, ಅದು ಅಕ್ಕ ನಾಗಮ್ಮನ ಜಯಂತಿ ಕೂಡ. ಅಕ್ಕ ನಾಗಮ್ಮ ಬಸವಣ್ಣನ ಅಕ್ಕ. ಬಸವಣ್ಣನ ತಲೆಯಲ್ಲಿ ಅತ್ಯಂತ ಸ್ವತಂತ್ರ ವಿಚಾರವನ್ನು ತುಂಬಿ ಅಕ್ಕನಿಗೆ ಇಲ್ಲದೇ ಇರೋ ಉಪನಯನ ತನಗೆ ಬೇಡ ಅಂತ ಹೋಗೋಕ್ಕೆ ಅಕ್ಕನೇ ಕಾರಣ. ಸೊ ಅಕ್ಕ ಮಹಾದೇವಿ ಹೇಗೆ ಆತ್ಮೋದ್ಧಾರ ಮಾಡಿಕೊಂಡ್ಳು, ಹಾಗೆ ಅಕ್ಕ ನಾಗಮ್ಮ ಜೀವೋದ್ಧಾರ ಮಾಡಿದಂಥವಳು. ಹಾಗಾಗಿ ಇವತ್ತು ಉಳಿದಿರೋಂಥ ಎಲ್ಲ ವಚನಗಳನ್ನು 3 ಕಡೆಗೆ ಯುದ್ಧ ಮಾಡಿ 3000 ಮಠದಲ್ಲಿ 3000 ಶರಣರನ್ನು ಬಿಟ್ಟು ಅಲ್ಲಿ ಮಠ ಸ್ಥಾಪನೆ ಮಾಡಿ ಮುಂದೆ ಉಳುವಿಯಲ್ಲಿ ಆ ವಚನಗಳನ್ನು ಉಳಿಸಿ ತನ್ನ ಮಗ ತೀರ್ಕೊಂಡ ಮೇಲೆ ಅವಳು ಮುಂದೆ ಹೋಗಿ ಆ ವಚನಗಳನ್ನು ಪ್ರತಿಗಳನ್ನು ಮಾಡಿ ಎಲ್ಲರಿಗೂ ಹಂಚಿದಂಥ ಮಹಾನ್ ಶಕ್ತಿ ನಮ್ಮ ಅಕ್ಕ ನಾಗಮ್ಮ.
ಅವಳ ಜಯಂತಿಯ ಶುಭಾಶಯಗಳು ಕೂಡ ತಮ್ಮೆಲ್ಲರಿಗೂ ಅಂತ ಹೇಳ್ತೀನಿ. ನಾವು ಈ ನಾಗರ ಪಂಚಮಿನ ಸುಮಾರು 7 ವರ್ಷದಿಂದ ಮಾಡ್ಕೊತ ಬಂದೀವಿ ಬ್ಯಾಂಗ್ಳೂರೊಳಗೆ. ಎಸ್ಪೆಷಲಿ ಬ್ಯಾಂಗ್ಳೂರೊಳಗೆ ಯಾಕೆ ಮಾಡ್ತೀವಿ ಅಂತಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ್ದು ಒಂದು ಕಲ್ಚರು ಇಲ್ಲಿ ಕಂಟಿನ್ಯೂ ಆಗಲಿ ಅಂತ ಅನ್ನೋದು. ಬೇರೆ ಬೇರೆ ರಾಜ್ಯದ ಎಲ್ಲ ಹಬ್ಬಗಳನ್ನು ಮಾಡ್ತಾರೆ, ಆದರೆ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದ ಹಬ್ಬವಾದ ನಾಗಪಂಚಮಿ ಬಹಳ ವಿಶೇಷ. ಅದು ಹೆಣ್ಮಕ್ಳಿಗೆ ಈ ಹಬ್ಬ ಅಂತಂತಂದ್ರೆ ನಾವು ಊರ್ಲಿಂದ ಮಾಡಿದಂಥ ಉಂಡಿ ತಂದು, ತವ್ರ ಮನೆಯಿಂದ ಉಂಡಿ ತಂದು, ಬೇರೆ ಬೇರೆ ಥರದ್ದು ಆಟ ಆಡಿ ನಾವೆಲ್ಲ ನಲಿತೀವಿ. ಅದೇ ಥರ ಈ ಒಂದು ಪ್ಯಾಲೇಸ್ ಗ್ರೌಂಡ್ ಒಳಗೆ ಈ ಒಂದು ಹಬ್ಬ ಮಾಡಬೇಕು ಅಂತಂತಂದ್ಬಿಟ್ಟು ಮಾಡ್ತಾ ಇದ್ದೀವಿ. ಇದು ಎಲ್ಲ ಹೆಣ್ಮಕ್ಳಿಗೆ ಎಷ್ಟು ರೂಢಿ ಆಗ್ಬಿಟ್ಟೈತಿ ಅಂತಂತಂದ್ರೆ ಈ ಸರ್ತಿ ಯಾವಾಗ ಪಂಚಮಿ ಅಂತ ಕೇಳ್ತಾರೆ. ಸೊ ಈ ಸರ್ತಿ ಪಂಚಮಿ ಹಬ್ಬ ಭಾಳ ವಿಶೇಷ. ಎದಕ್ಕಂತಂದರೆ ಇಲ್ಲಿ ತುಂಬ ಸ್ಟಾಲ್ಸ್ ಬೇರೆ ಬಂದ್ಬಿಟ್ಟೈತಿ. ಈ ಸರ್ತಿ ಸ್ಟಾಲ್ಸು ನಾವು ಸುಮ್ಮನೆ ಸ್ವಲ್ಪ ಮಾಡ್ತಿದ್ವಿ, ಸ್ವಲ್ಪ ಮಟ್ಟಿಗೆ ನಮ್ಮವರ ಯಾರು ಗೊತ್ತದಾರ ಅವರಿಗೆ. ಬಟ್ ಅದು ಎಷ್ಟು ಫೇಮಸ್ ಆಗಿಬಿಟ್ಟೈತಿ ನಾವು ಮಾಡೋ ಪಂಚಮಿ ಅಂತಂತಂದ್ರೆ ಈ ಸರ್ತಿ ನಾವು ಸ್ಟಾಲ್ ಹಾಕ್ತೀವಿ, ನೀವು ಸ್ಟಾಲ್ ಹಾಕ್ತೀವಿ ಅಂತಂದ್ಬಿಟ್ಟು. ಆಮೇಲೆ ಈ ಒಂದು ಹಬ್ಬದೊಳಗೆ ನಾವು ಏನಂದ್ರೆ ವಿಶೇಷವಾದಂಥ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕದ ಊಟ ಮಾಡ್ತೀವಿ. ಹೋಳ್ಗೆ, ಹುಗ್ಗಿ, ಇದು ಬದ್ನಿಕಾಯಿ ಪಲ್ಯ, ಇದೆಲ್ಲ ಊಟ ಸವಿಯೋದು ಅಂತಂತಂದ್ರೆ ನಮ್ಮ ನಾರ್ತ್ ಕರ್ನಾಟಕದವರಿಗೆ ಭಾಳ ಅಂದ್ರೆ ಭಾಳ ಇಷ್ಟ. ಮತ್ತು ನಾವಿಲ್ಲೆಲ್ಲ ಈ ಹಳೇ ಪಗಡಿ ಆಟ, ಆಮೇಲೆ ಸೌತಿ ಬೀಜ ಮಾಡೋದು, ಶಾವ್ಗಿ ಮಾಡೋದು, ಬಿಸುಕಲ್ಲು, ಈ ಥರ ಎಲ್ಲ ಹಳೇ ಒಂದು ಸಂಪ್ರದಾಯಗಳು ನಮ್ಮ ಏನದಾವು ಅವನ್ನೆಲ್ಲ ಬಿಂಬಿಸಾಕ, ಅವನ್ನೆಲ್ಲ ಮರಿಬಾರ್ದು ಅಂತಂತಂದು ನಾವು ಈ ಒಂದು ಪಂಚಮಿ ಹಬ್ಬನ ಎವ್ರಿ ಇಯರ್ ಮಾಡ್ತೀವಿ. ಮ್ಯಾಮ್, ನಾ ಬೆಳಗ್ಗೆಯಿಂದ ನೋಡ್ತಿದ್ದೆ, ಸಿಕ್ಕಾಪಟ್ಟೆ ಎಲ್ಲರೂ ಡ್ಯಾನ್ಸ್ ಮಾಡೋದು, ಫುಲ್ ಜೋಶಲ್ಲಿದ್ದಾರೆ ಎಲ್ಲರೂ. ಹೇಗಿದೆ ಮ್ಯಾಮ್ ಫೀಲಿಂಗ್ ಹೇಗಿದೆ? ಯಾಕಂದ್ರೆ ಈ ಥರ ಒಂದು ಹೆಣ್ಮಕ್ಳಿಗಾಗೇ ಅಂತ ಯಾವುದೂ ಒಂದು ವರ್ಕ್ಶಾಪು, ಇದು ಫಂಕ್ಷನು ಯಾವುದೂ ಮಾಡಲ್ಲ ಬ್ಯಾಂಗ್ಳೂರಲ್ಲಿ. ಇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬರೀ ಹೆಣ್ಮಕ್ಳಿಗಾಗಿ. ಬ್ಯಾಕ್ಗ್ರೌಂಡ್ ಒಳಗೆ ಒಂದಿಷ್ಟು ಹೆಲ್ಪ್ ಮಾಡೋಕೆ ಅಂತ ಇರ್ತಾರೆ, ಬಟ್ ಮೇನ್ಲಿ ಇದಕ್ಕೆ ರಿಜಿಸ್ಟರ್ ಆಗೋರೆಲ್ಲ ಹೆಣ್ಮಕ್ಳು. ಸೊ ಈ ಒಂದು ಹೆಣ್ಮಕ್ಳದೇ ವಾತಾವರಣ ಇದ್ದಾಗ ಏನಾಗುತ್ತೆ, ಅವರಿಗೆ ಮನಸ್ಸು ಫ್ರೀ ಆಗುತ್ತೆ. ಮನಸ್ಸು ಬಿಚ್ಚಿ ಅವರೆಲ್ಲ ಡ್ಯಾನ್ಸ್ ಮಾಡ್ತಾರೆ, ಒಂಥರ ಸಂಭ್ರಮವನ್ನು ಆಚರಿಸ್ತಾರೆ. ನಮ್ಮ ಕಾರ್ಯಕ್ರಮಕ್ಕೆ ಇದು ನಾರ್ತ್ ಕರ್ನಾಟಕ ಸ್ಪೆಷಲ್ ಆಗಿರೋದ್ರಿಂದ ಕಾರ್ಯಕ್ರಮಕ್ಕೆ ನಾರ್ತ್ ಕರ್ನಾಟಕದಿಂದ ಬಂದಿದ್ದಾರೆ ಅಂತ ಹಾಗೇನೂ ಇಲ್ಲ. ನಾರ್ತ್ ಕರ್ನಾಟಕದವರ ಬಂದಿದ್ದಾರೆ ಅಂತ ಹಾಗೇನೂ ಇಲ್ಲ. ಎಲ್ಲ ಹೆಣ್ಮಕ್ಳನ್ನು ನಾವು ಇನ್ವೈಟ್ ಮಾಡ್ತೀವಿ. ನಾವು ಆರ್ಗನೈಸ್ ಮಾಡೋರು ಒಂದು ಸ್ವಲ್ಪ ಜನ ನಾರ್ತ್ ಕರ್ನಾಟಕದವ್ರನ್ನ ಬಿಟ್ಟರೆ ಬರೋರೆಲ್ಲ ನಾರ್ತ್ ಕರ್ನಾಟಕ ಅಂತ ಅಲ್ವೇ ಅಲ್ಲ. ಎಲ್ಲ ಹೆಣ್ಮಕ್ಳು ಓಪನ್ ಮನಸ್ಸಿಂದ ಬರ್ತಾರೆ, ನಾವು ಬರ್ತೀವಿ ಅಂತಂದ್ಬಿಟ್ಟು. ಅಂದರೆ ಈ ಕಾರ್ಯಕ್ರಮ ಓಪನ್ ಫಾರ್ ಆಲ್, ಯಾರ ಇರ್ಬೋದು? ಹೌದು, ಎಲ್ಲ ಹೆಣ್ಮಕ್ಳಿಗೂ ಈ ಒಂದು ಕಾರ್ಯಕ್ರಮ ಓಪನ್ ಇದೆ. ಸೊ ಎಲ್ಲರೂ ಬಂದು ಎಂಜಾಯ್ ಮಾಡ್ತಾರೆ ಈ ಕಾರ್ಯಕ್ರಮವನ್ನು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ನಮಸ್ತೆ. ಎಲ್ಲರೂ ಎಂಜಾಯ್ ಮಾಡಿ ಈ ಕಾರ್ಯಕ್ರಮವನ್ನು. ಒಂದೆರಡು ಮಾತು ಹೇಳಬೇಕಂತ ಆಸೆ ಐತಿ, ಕೇಳಿ. ಮೇಡಮ್, ಪ್ರತಿ ವರ್ಷ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬರ್ತಿದ್ದೀರಾ? ಈಗ ನೋಡ್ರಿ 8-10 ವರ್ಷ ಆತ್ರಿ ಮಾಡ್ಲಿಕ್ಕತ್ತು. ಫಸ್ಟ್ ಒಂದು 3 ವರ್ಷ ನನ್ನ ಮನೆಯಲ್ಲೇ ಮಾಡ್ಕೋತಿದ್ದೆ. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಜಾಸ್ತಿಯಾಗಿ ಯಾಕೆ ನೀನು ದೊಡ್ಡ ಪ್ರಮಾಣನಾಗ ಮಾಡಬಾರ್ದು ಅಂದಾಗ ನನಗೆ ಸವಿತಾ ಬೆಳಿಗೇರಿ, ಇದು ರಾಜಶೇಖರ್ ಆಗಲಿ, ಆಮೇಲೆ ಅಪರ್ಣ ಪೌಟೆ ಆಗಲಿ, ಆಮೇಲೆ ರೇಣುಕಾ ಗೌಡರ್ ಆಗಲಿ, ಆಮೇಲೆ ಮಂಜುಳಾ ದೇವೇರಿ ಅವರು, ಪ್ರತಿಭಾ ಕೋಳಿವಾಡ್ ಅವರು, ಇವರು ಹಲವಾರು ನಾವು ಒಂದು 13 ಮಂದಿ ಟೀಮ್ ರೀ ನಮ್ಮದು. ಅವರೆಲ್ಲರೂ ಅಂದರು, ನೀವು ಒಬ್ಬರೇ ಯಾಕೆ ಇದು ಮಾಡ್ತೀರಿ, ನಾವು ನಿಮ್ಮ ಜೋಡಿ ಕೂಡ್ತೀವಿ ಅಂದಾಗ ನಂಗೆ ಸತತ ಸಾಥ್ ಇದ್ದಿದ್ದಂದ್ರೆ ಸವಿತಾ ಆ್ಯಂಡ್ ಅಪರ್ಣ. ಇವರಿಬ್ಬರು ನನಗೆ ಜೋಡಿಯಾಗಿ ನನಗೆ ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲ ಸಪೋರ್ಟ್ನೂ ಮಾಡಿದ್ರು, ಅನುಕೂಲ ಮಾಡಿದರು. ಅದೇ ಥರ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ನಮಗೆ ಹೇಳ್ತಾಯಿದ್ರು, ಇಲ್ಲ ಮಾಡು. ನನ್ನ ಉದ್ದೇಶ ಏನಂದ್ರೆ ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧ ಹೆಣ್ಣು ಮಕ್ಕಳ ಹಬ್ಬ ಅಂದ್ರೆ ನಮ್ಗೆ ನಾಗರ ಪಂಚಮಿ ರೀ, ಅದು ಉಳಿಬೇಕು ಅಂತ ನಂದು ಆಸೆ. ನಾವೆಲ್ಲ ಕೃಷಿ ಕುಟುಂಬದಿಂದ ಬಂದವರು. ಇಲ್ಲೇ ಬೆಂಗಳೂರಿಗೆ ವರ್ಗಾವಣೆ ಆದಮೇಲೆ ಬಂದ ಮೇಲೆ ನಾವು ಹಬ್ಬ ಮಾಡೋಕ್ಕೆ ಆಗತ್ತಿರಲಿಲ್ಲ. ಅಲ್ಲೇ ನಮ್ಮ ಊರ ಕಡೆ ಹೋದಾಗ ನಾವು ಸಣ್ಣವರಿದ್ದಾಗ ಭಾಳಷ್ಟು ಚಂದ ಗೆಳತಿಯರಾಗಲಿ ಅಣ್ತಮ್ಮರಾಗಲಿ ಎಲ್ಲರೂ ಕೂಡಿ ಆಚರಿಸ್ತಿದ್ವಿ. ಯಾವಾಗ ನಾವು ಈ ಕಡೆ ಬಂದ್ವಿ, ಈ ಒಂಥರ ವೆಸ್ಟರ್ನ್ ಕಲ್ಚರ್ಗೆ ಅಡ್ಜಸ್ಟ್ ಆಗಿಬಿಟ್ಟಾರೆ. ಯಾರೂ ಉಂಡಿ ಮಾಡೋಂಗಿಲ್ಲ, ಜೊಕಾಲಿ ಆಡೋಂಗಿಲ್ಲ, ಆಮೇಲೆ ಕಷ್ಟ ಸುಖ ಹಂಚ್ಕೊಳ್ಳೋದಿಲ್ಲ, ಏನೂ ಇಲ್ಲ. ಅದಕ್ಕೆ ನನಗೇನು ಅನ್ನಿಸ್ತು, ಈ ಹಬ್ಬ ನಾವು ಎಲ್ಲರೂ ಕೂಡಿ ಆಚರಣೆ ಮಾಡಬೇಕು ನಮ್ಮ ಊರ ಕಡೆಯವ್ರದ್ದು ಅಂಥೇಳಿ.
ಅಗದಿ ಕರೆ ಹೇಳ್ಬೇಕಂದ್ರೆ ಉತ್ತರ ಕರ್ನಾಟಕ ಹೆಣ್ಮಕ್ಳು ಅಂದ್ರೆ ಅಕ್ಕ ತಂಗಿಯರ ಜೋಡಿ ಇಲ್ಲಿ ಮಾಡ್ಬೇಕಂತ ನಾನು ಮಾಡಿದೆ. ಬಟ್ ಜಾಸ್ತಿ ಈಗ ಬೆಂಗಳೂರು ಮಂದಿನ ಬರ್ತಾ ಇದ್ದಾರೆ. ಭಾಳ ಖುಷಿ ಅನ್ನಿಸ್ತದೆ. ಮೇಡಮ್, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮನ ಆಯೋಜಿಸೋದು ಅದು ಸಣ್ಣ ಮಾತಲ್ಲ. ಓಕೆ. ಸ್ಟಾರ್ಟಿಂಗಲ್ಲಿ ನೀವು ಫಸ್ಟ್ ಟೈಮ್ ಕಾರ್ಯಕ್ರಮನ ಆಯೋಜನೆ ಮಾಡಬೇಕಾದ್ರೆ ಯಾವ ಥರ ಇತ್ತು ನಿಮ್ಗೆ ಎಲ್ಲರದಿಂದ ಬೆಂಬಲ, ಸಪೋರ್ಟು? ನಾನು ನೋಡ್ರಿ ಮೊದಲು ಮುಂಚಿತವಾಗಿ ಮನೆಯಲ್ಲಿ ಮಾಡಬೇಕಾದ್ರೆ ನಾವು ಒಂದು 150 ಜನ ಅಷ್ಟೇ ಕೂಡ್ತಿದ್ವಿ. ಆಮೇಲೆ ಎಂ ಪಿ ಪ್ರಕಾಶ್ ಅವ್ರ ಮನೆಯಲ್ಲಿ ಮಾಡಿದ್ವಿ, ಹಳೇ ಮನೆ ಅದು. ಅಲ್ಲಿ ಮಾಡಿದ್ವಿ. ಅಲ್ಲಿ ಮಾಡಿದಾಗ ಒಂದು 250-300 ಜನ ಆದರು. ಆಮೇಲೆ ಮತ್ತಂದ್ರು ನನಗೆ ತಲೆ ಒಳಗೆ ಬಂತು, ಇಲ್ಲ ಸವಿತಾ ಇದನ್ನು ಪ್ಯಾಲೇಸ್ ಗ್ರೌಂಡ್ಸಿಗೆ ಒಯ್ದು ಬಿಡುನು ಅಂದ್ರೆ ನಮ್ಗೆ ಇದಾಕತಿ ಅಂತ. ಅವಾಗ ನಮ್ಗೆ ಸವಿತಾ ರಾಜಶೇಖರ್ ಅವರು ಭಾಳಷ್ಟು ಸಪೋರ್ಟ್ ಮಾಡಿದರು. ಅವರು ಇಲ್ಲ ಅಕ್ಕ ಊರ್ಮಿಳಕ್ಕ ನಾವು ಅಲ್ಲೇ ಮಾಡೋನು ಅಂದ ಎಲ್ಲದರಿಂದ ನಾವು ಇಲ್ಲಿ ಮಾಡಕತ್ವಿ. ಈಗ ಸಣ್ಣದಕ್ಕೆ ಹೋಗೋಕೆ ಆಗ್ವಲ್ದು ನಮಗೆ ಪ್ಯಾಲೇಸ್ ಗ್ರೌಂಡ್ಸನ್ನ ಬರೋಬ್ಬರಿ ಆಗಿಬಿಟ್ಟದು. ಆಮೇಲೆ ಎಲ್ಲ ಹೆಣ್ಮಕ್ಳು ಆನಂದಿಸ್ತಾರೆ, ಎಲ್ಲರೂ ಬರ್ತೀನಂತಾರೆ. ಕರೆ ಹೇಳ್ಬೇಕಂದ್ರೆ ನಿನ್ನೆ ರಿಜಿಸ್ಟ್ರೇಷನ್ ಬಂದ್ ಮಾಡಿಬಿಟ್ಟಿವ್ರಿ ನಾವು. ಭಾಳ ಜನ ನಮಗೆ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಅಂತ. ಮೇಡಮ್, ಯಾರು ಇಂಥ ಕಾರ್ಯಕ್ರಮಗಳನ್ನು ಮುಂದಾಳತ್ವ ತಗೊಂಡು ಮಾಡೋದಿಲ್ಲ. ಯಾಕಂದರೆ ನೀವು ದೊಡ್ಡ ದೊಡ್ಡ ಸ್ಥಾನದಲ್ಲಿರೋರು ಎಲ್ಲರೂ, ನಿಮ್ಗೇನು ಇದರ ಅವಶ್ಯಕತೆನೇ ಇಲ್ಲ. ಆದರೂ ಏನೋ ಜನರು ಮಹಿಳೆಯರನ್ನ ಒಂದು ಕಡೆ ಸೇರಿಸ್ಬೇಕು, ಎಲ್ಲರೂ ದೂರ ದೂರ ಆಗೋದು ಬೇಡ ಅಂತೇಳಿ ಎಲ್ಲರೂ ಒಂದಿನ ಸೇರಿ ಆಚರಣೆ ಮಾಡೋಣ ಅಂತೇಳಿ ನೀವು ಅಂದ್ಕೊಂಡು ಈ ಥರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಏನು ಹೇಳ್ತಿದ್ರು ಮೇಡಮ್? ನನಗೆ ಹೇಳ್ಬೇಕಂದ್ರೆ ನಮ್ಮ ಹಬ್ಬ ಉಳಿತೈತಿ ಅನ್ನಿಸ್ತೈತಿ, ಉಳಿತೈತಿ. ಆಮೇಲೆ ಇದನ್ನು ಇವತ್ತು ಇರ್ತೀವಿ, ನಾಳೆ ಮುಂದಿನವರಾದ್ರೂ ಈ ಥರ ಹಬ್ಬ ಮಾಡಬೇಕು ಅಂಥೇಳಿ ಒಂದು ಉತ್ತರ ಕರ್ನಾಟಕದ ಪ್ರಸಿದ್ಧ ನಾಗರ ಪಂಚಮಿ ಹಬ್ಬವನ್ನು ಎಲ್ಲ ಇಲ್ಲಿ ಮಂದಿಗಾಗಲಿ ನಮ್ಮ ಮಂದಿಗಾಗಿ ನೆನಪಿಸ್ಕೊಟ್ಟೆ ಅಂತ ನನಗೆ ಸಂತೋಷ ಪಡ್ತೀನಿ. ಹೇಗಿದೆ ಮ್ಯಾಮ್ ಈ ಜೋಶ್ ಈ ಸರಿ? ಜೋಶ್ ನಾವು ಅಂದ್ರೆ 13ಕ್ಕೆ ಮಾಡೋರಿದ್ವಿ. ಅವಾಗಿತ್ತಂದ್ರೆ ಜನ ಭಾಳ ಹಾಕಿದ್ರು. ಅದು ಬೆಂಗಳೂರು ಬಂದು ಇರೋದ್ರಿಂದ ನಾವು 16ಕ್ಕೆ ಹಾಕಿದ್ವಲ್ಲ. ಇವತ್ತು ಹಬ್ಬ ಹೆಣ್ಮಕ್ಳಿಗೆ, ಆದರೂ ಇಷ್ಟು ಮಂದಿ ಹೆಣ್ಮಕ್ಳು ಬಂದಾರ. ಹೆಣ್ಮಕ್ಳು ಅನ್ನಂಗಿಲ್ಲ ನಾನು, ಅವ್ರು ನಮ್ಮ ಅಕ್ಕ ತಂಗಿಯರು ಬಂದು ನಾವು ಹಬ್ಬ ಆಚರಿಸ್ತೀವಿ. ಅದೇ ಥರ ನಮ್ದೇನು ರೀ ಉತ್ತರ ಕರ್ನಾಟಕದ ಇಲ್ಕಲ್ ಫ್ಯಾಬ್ರಿಕ್ ನಾವು ಬೆಳೆಸ್ಬೇಕನ್ನೋದು, ಅದು ನಾವು ಅವರಿಗೆ ಪ್ರೋತ್ಸಾಹ ಕೊಡಬೇಕನ್ನೋ ಸಂಬಂಧ ಎಲ್ಲರಿಗೂ ನಾವು ಇಲ್ಕಲ್ ಸೀರೆನ ಉಡಬೇಕು ಅಂತ ಹೇಳಿಬಿಟ್ಟಿರ್ತೀವಿ. ಆಮೇಲೆ ಎಲ್ಲ ಹೆಣ್ಮಕ್ಳು ಈಗ ಒಂದು 2 ವರ್ಷ ಆಯ್ತು, ಎಲ್ಲ ಹೆಣ್ಮಕ್ಳು ತಮ್ಮ ಮನೆಯಲ್ಲೇ ಮಾಡಿರ್ತಾರೆ. ಅವರಿಗೆ ಒಂದು ಮಾರ್ಕೆಟ್ ಸಿಕ್ಕಿರಂಗಿಲ್ಲ, ವ್ಯಾಪಾರಕ್ಕೆ ಸಿಕ್ಕಿರಂಗಿಲ್ಲ. ಅದು ಒಂದು ಮೇಳ ಅಂತ ಅದನ್ನು ಮಾಡ್ಕೋತೀವಿ. ನಾವು ಹೇಳಬೇಕಂದ್ರೆ ಉತ್ತರ ಕರ್ನಾಟಕ ಹೆಣ್ಮಕ್ಳು ಅಷ್ಟೇ ಇಲ್ಲೇ ಜಾಸ್ತಿ ನಾವು ಮೇಳ ಇಟ್ಕೊಂಡು ಅದಾರ. ಅಂದರೆ ನಮ್ಮ ಇಳಕಲ್ ಸೀರೆಗಳು ತಮ್ಮ ಪ್ರಾಮುಖ್ಯತೆಯನ್ನು ಕಳ್ಕೊಳ್ತಿದ್ದಾವೆ. ಅಂದರೆ ಇವಾಗ ಅವ್ರಿಗೂ ಕೂಡ ಏನು ಇನ್ಕಮ್ ಇಲ್ಲ, ಆ ಥರ ನಶಿಸಿ ಹೋಗ್ತಿದೆ ಅಂತ ಪರಿಸ್ಥಿತಿಯಲ್ಲಿ ನೀವು ಈ ಥರ ಕಾರ್ಯಕ್ರಮನ ಆಯೋಜನೆ ಮಾಡಿ ಉತ್ತರ ಕರ್ನಾಟಕದ ಸೀರೆಗಳನ್ನು ಅಥವಾ ಕೈಯಿಂದ ನೆರೆದಂಥ ಸೀರೆಗಳನ್ನು ಪ್ರಮೋಟ್ ಮಾಡೋಂಥ ಕೆಲಸ ಮಾಡ್ತಿದ್ದೆ. ಸಮಾಧಾನ ಅದು ನನಗೆ ತಿಳಿದ ಮಟ್ಟಿಗೆ ಕೋವಿಡ್ ಟೈಮ್ನಲ್ಲಿ ಇಲ್ಕಲ್ ಸಾರಿದು ಭಾಳ ಅವ್ರಿಗೆ ನೇಕಾರಿಗೆ ಭಾಳ ತೊಂದರೆ ಆಗಿತ್ತು. ಅವಾಗ ನನಗೆ ಗಮನಕ್ಕೆ ಬಂತು, ಯಾವ ಥರ ಮಾಡಿ ನಾನು ಇಲ್ಲೇ ಬೆಂಗಳೂರಿಗೆ ಅದೊಂದು ಮೇಳ ನಂಗೆ ಮಾಡಬೇಕು ಅಂಥೇಳಿ ನಾವೆಲ್ಲ ಇಲ್ಕಲ್ ಸಾರಿನೇ ಉಟ್ಕೊಳ್ಳೋದು. ಎಲ್ಲಿ ತನಕ ಬಂದಿದೆ ಅಂದ್ರೆ ಇಲ್ಕಲ್ ನೇಕಾರ ಅದಾರಲ್ಲ ಅವರು ಭಾಳ ಮಂದಿ ಬರ್ತಾರೆ ರೀ. ಬಂದು ಎಲ್ಲ ಹಳೆ ಸೀರೆ ಕಲರ್ ಕಾಂಬಿನೇಷನ್ನು ಇಲ್ಲೇ ನೋಡಬೇಕು ಅಂತ ಹೇಳ್ತಾರೆ. ಅದು ನಮ್ಗೆ ಅದು ಒಂದು ಭಾಳ ಖುಷಿ ತರೋದು. ಯಾಕಂದ್ರೆ ಭಾಳಷ್ಟು ಮಂದಿ ಕಡೆ ಹಳೆ ಇರ್ತಾವೆ ಸಾರಿಗೆ ಇಲ್ಕಲ್ ಸೀರೆಗಳು, ಅವು ಎಲ್ಲ ಕಲರು ಇಲ್ಲೇ ಸಿಗ್ತಾವೆ. ನಾವು ಅವ್ರಿಗೆ ಇದು ನಾವು ಉಟ್ಕೊಂಡಿದ್ದು ನೋಡ್ರಿ, ಇದು ಒಂದು 100 ವರ್ಷದ ಸಾರಿ. ಇದು ಒಂದು ಸೀರಿತ್ತು ಅಂಥದ್ದನ್ನು ಕೊಟ್ಟು ನಾವು ಹೊಳ್ಳೆ ಕೈ ಮಗ್ಗಲಿಂದ ಮಾಡಿಸಿ ತಂದಿದ್ದು. ನಾವು 20 ನಾವು ಹೇಳಿದ್ರೆ ಅವ 40 ಮಾರಾಟ ಮಾಡಿದ. ಅದು ಒಂದು ನಮ್ಮ ಉತ್ತರ ಕರ್ನಾಟಕ ಒಟ್ಟಿನಲ್ಲಿ ಈ ಏನು ಕಷ್ಟಪಟ್ಟು ಇದನ್ನ ಕೈಮಗ್ಗದಿಂದ ನೇಯ್ತಿದ್ದಾರೆ ಅವರಿಗೆ ಮಾರ್ಕೆಟ್ನ ಸೃಷ್ಟಿ ಮಾಡಿಕೊಡ್ತೀವಿ. ಅದು ಅಷ್ಟೇ ಅಲ್ಲ, ನಮ್ಮ ಎಲ್ಲ ಅಕ್ಕಂಗಿಯರು ಹಬ್ಬ ಕೂಡಿ ಆಚರಣೆ ಮಾಡಬೇಕು. ಜೋಕಾಲಿ ಹಾಡ್ತೀವಿ, ಉಂಡೆ ಹಂಚ್ಕೋತೀವಿ, ಚಲೋ ಉತ್ತರ ಕರ್ನಾಟಕದ ಊಟ ಮಾಡ್ತೀವಿ ರೀ. ಆಮೇಲೆ ಶಾವ್ಗೆ ಹೊಸಿದೆಲ್ಲ ಕಡಿಮೆ ಆಗಿಬಿಟ್ಟೈತಿ. ಅದಕ್ಕೆ ಅದನ್ನು ಒಂದು ಕಾಂಪಿಟೇಷನ್ ಮುಖಾಂತರ ಬಂತು. ಅವಾಗೆಲ್ಲ ನಾವು ಬೇಸಿಗೆ ಕಾಲದಲ್ಲಿ ಶಾವ್ಗೆ ಹೊಸಿತಿದ್ರು ನಾವು ಹಿಡಿತಿದ್ವಿ. ಈಗ ಅದು ಇಲ್ಲೇ ಇಲ್ಲ. ಈಗ ಅದು ಕಾಂಪಿಟೇಷನ್ ಆಯ್ತು. ಶೇಂಗಾ ಹೊಡಿಯೋದು ಕಾಂಪಿಟೇಷನ್ ಮೂಲಕ ಬಂತು. ತಲೆ ಮ್ಯಾಗ ಬುಟ್ಟಿ ಹಿಡ್ಕೊಂಡು ಹೋಗೋದು ಕಾಂಪಿಟೇಷನ್ ಆಯ್ತು. ಹಿಂಗೆ ಸ್ಪರ್ಧೆ ಮುಖಾಂತರ ನಮ್ಮ ಹಳೆ ಸಂಪ್ರದಾಯನ ನಾವು ಬೆಳೆಸ್ತಾ ಇದ್ದೀವಿ.
ಅಂದ್ರೆ ಇವತ್ತೊಂದಿನ ಆದ್ರೂ ನೆನಪು ಮಾಡ್ಕೊಳ್ಳಂತ ನೆನಪು ಮಾಡ್ಕೊಳ್ಳಿ. ನಾವು ಶಾವಿಗೆ ಹೊಸಿಯೋದಾಗಲಿ, ಸೌತಿ ಬೀಜ ಮಾಡೋದಾಗಲಿ, ಇವು ಎಲ್ಲನೂ ಅವ್ರಿಗೆ ನೆನಪಿಸ್ಕೊಡೋದು ಅಷ್ಟೆ. ಅದು ನೆನಪಿಸ್ಕೊಡೋದು ಯಾರು ನೆನಪಿಟ್ಟು ಮಾಡ್ತಾರಲ್ಲ ಅವ್ರಿಗೆ ಬಹುಮಾನಗಳು ಭಾಳಷ್ಟು ಇರ್ತವೆ. ಎಲ್ಲ ಯಾವುದೇ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಾದ್ರೂ ಅವ್ರಿಗೆ ಅವಕಾಶ ಐತಿ. ಎಲ್ಲರಿಗೆ ಸರ್ವರಿಗೂ ನಾವು ಇದನ್ನ ಮಾಡ್ತೀವಿ. ಯಾವುದು ರಾಜಕೀಯ ಇದು ಇಲ್ಲ, ಯಾವುದು ಭೇದಿಲ್ಲ. ಎಲ್ಲರೂ ನಾವು ಒಂದೇ ಅಂದ್ಕೊಂಡು ನಾವು ಮಾಡ್ತೀವಿ. ಯಾವುದು ಪಕ್ಷ ಯಾವುದೂ ಇಲ್ಲ. ನಮ್ಮ ಕಾಂಗ್ರೆಸ್ಸು BJP ಈ ಥರ ಏನೂ ಇಲ್ಲ. ಎಲ್ಲರೂ ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಕೂಡಿ ಮಾಡುವಂಥ ಹಬ್ಬ ನಮ್ಮ ನಾಗರ ಪಂಚಮಿ ಹಬ್ಬ. ಇದು ನಮ್ಮನ್ನ ಎಲ್ಲರನ್ನೂ ಒಟ್ಟಿಗೆ ಕೂಡ್ತದೆ. ನಾವು ಒಂದು ವರ್ಷ ಬಿಟ್ಟಿದ್ವಿ, ಕಡೀ ವರ್ಷ ಹಿಂದಿನ ವರ್ಷ ಬಿಟ್ಟರೆ ಜನ ಭಾಳ ಕೇಳಕತ್ತರು. ಮತ್ತು ಈ ಸಲ ಮಾಡ್ತಾಯಿದ್ವಿ. ಅದಕ್ಕೆ ಉತ್ತರ ಕರ್ನಾಟಕದಿಂದ ಫೋನ್ ಬರ್ತಿದವ ಅಂತ ಸಾಕಷ್ಟು ಒಂದು ವರ್ಷ ನಾವು ಅದೇ ಮಾಡಿದ್ವಿ. ಈಗ ಮತ್ತೆ ಮಾಡೋಣ ಅಂಥೇಳಿ ಮತ್ತೆ ಚಾಲು ಮಾಡಿ. ಮ್ಯಾಮ್, ಒಂದು ಇದನ್ನ ಉತ್ತರ ಕರ್ನಾಟಕ ಇದನ್ನ ನಾಗರ ಪಂಚಮಿ ಬಗ್ಗೆ ಒಂದು ವಿಶ್ ಮಾಡೋದಾದ್ರೆ ನಾವು ನೋಡ್ರಿ, ನಾವು ಈ ನಾಗರ ಪಂಚಮಿ ದಿನ ನಾವು ಅಣ್ಣತಮ್ಮರು ಬಂದು ಕರ್ಕೊಂಡು ಹೋಗಲಿ ಅಂತ ಹೇಳಿರ್ತೇವೆ. ಅದು ಈಗಿನ ಕಾಲದಲ್ಲಿ ಆಗೋದಿಲ್ಲ. ಈಗ ಆ ಥರ ಭಾಳಷ್ಟು ಜನರಿಗೆ ಇದೂ ಇಲ್ಲ. ಹೀಗಾಗಿ ಅದನ್ನು ಇದು ಆಗಬಾರ್ದು ಅನ್ನೋ ಸಂಬಂಧ ನಾನು ಎಲ್ಲರಲ್ಲಿ ಕೇಳ್ಕೊತೀನಿ. ಅಣ್ಣತಮ್ಮರಿಗೆ ಒಂದು ಹಾಡೈತೆ, ನಾಗರ ಪಂಚಮಿ ಬಂತು ಸನ್ಯಾಕ, ನಮ್ಮ ಅಣ್ಣ ಬರಲಿಲ್ಲ ಕರ್ಯಾಕ, ಅವ್ಯಾಕೆ ಬರ್ತಾನೆ ಸೌಕಾರ ಮನೆ ಮುಂದಿನ ಜೋಕ್ಮಾರ ಅಂತ. ಅವ ಸೌಕಾರ ಮಾಡುವುದ ನಾವು ಅಕ್ಕಂಗ್ಯರು. ಅದನ್ನು ಬಿಡಬಾರ್ದವ್ರು. ಎಲ್ಲ ಅಕ್ಕಂಗ್ಯರನ್ನ ನೆನಪಿಟ್ಟು ಎಲ್ಲ ಉತ್ತರ ಕರ್ನಾಟಕದ ಅಣ್ಣ ತಮ್ಮಂದಿರು ನಮ್ಮ ಅಕ್ಕಂಗ್ಯರಿಗೆ ಒಂದು ಪಂಚಮಿ ಒಳಗೆ ಒಂದು ಉಂಡಿ, ಒಂದು ಸೀರೆ ಕೊಟ್ಟು ಅವ್ರಿಗೆ ಇದನ್ನು ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ. ಆಮೇಲೆ ಇದು ಅಕ್ಕಂಗ್ಯರ ಹಬ್ಬ ಮುಂದೆ ಬರೋದು ರಕ್ಷಾಬಂಧನ, ಮುಂದೆ ಗಣೇಶ ಚೌತಿ. ಈ ಅಕ್ಕಂಗ್ಯರ ಹಬ್ಬದಿಂದನೇ ಮುಂದೆ ಎಲ್ಲ ಹಬ್ಬಗಳು ಚಾಲೂ ಆಕ್ಕವಂತ ಹೇಳ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಏನು ಅನಿಸ್ತಿದೆ ಈ ವರ್ಷದ ನಾಗರ ಪಂಚಮಿ ನೋಡಿದ್ರೆ? ಇದು ತುಂಬ ಖುಷಿ ಆಗ್ತಾ ಇದೆ ನಮಗೆ. ಅದ್ದೂರಿಂದ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಉತ್ತರ ಕರ್ನಾಟಕದ ಹೆಣ್ಮಕ್ಳು ಸೇರಿ ಇದನ್ನು ನಮ್ಮ ಸಂಸ್ಕೃತಿ ಹೋಗದೆ ಇರೋ ಥರ, ಅಂದರೆ ಮರ್ತು ಹೋಗದೆ ಇರೋ ಥರ ನಾವು ಇಲ್ಲಿ ಬೆಂಗಳೂರಲ್ಲಿ ಆಚರಿಸ್ತಾ ಇದ್ದೀವಿ ಅನ್ನೋದು ಒಂದು ಖುಷಿ ಆಗ್ತಾ ಇದೆ. ಅಂದರೆ ನೀವು ಎಲ್ಲಿಯವರು ಮೇಡಮ್? ನಾವು ಬಿಜಾಪುರ ಡಿಸ್ಟಿಕ್, ಬಾಗಲಕೋಟೆ ಡಿಸ್ಟಿಕ್ ಅವರು ಇದಕ್ಕೆ. ಹೀಗಾಗಿ ಆ ಉತ್ತರ ಕರ್ನಾಟಕದ ಎಲ್ಲ ಹೆಣ್ಮಕ್ಳು ನಮ್ಮ ಕೆಲಸದ ಕಾರಣ ಇಲ್ಲಿ ಬಂದು ನೆಲೆಸಿರೋದ್ರಿಂದ ಈಗ ನಾವೆಲ್ಲ ಒಟ್ಟುಗೂಡಿ ನಮ್ಮ ಹಬ್ಬ ನಾಗರ ಪಂಚಮಿ ಹಬ್ಬನ ಇಲ್ಲಿ ಆಚರಿಸ್ತಾ ಇದ್ದೀವಿ ಅಂತ ತುಂಬ ಖುಷಿ ಆಗ್ತಾ ಇದೆ. ಈ ಹೋದ ಸರಿಗಿಂತ ಈ ಸರಿ ಜಾಸ್ತಿ ಜನ ಸೇರಿದ್ದಾರೆ ಅಂತ ಏನಾದರೂ ಅನಿಸುತ್ತೆ ನಿಮಗೆ? ಪ್ರತಿ ಸರಿ ಜಾಸ್ತಿನೇ ಆಗ್ತಾ ಇದೆ. ಮೊದಲು ಮನೆಯಲ್ಲಿ ಮಾಡಿದ್ದು ಫಸ್ಟ್ ಟೈಮು, ಆಮೇಲೆ ಅದು ಜಾಸ್ತಿನೇ ಹಾಕ್ಕೊಂಡು ಹೋಗ್ತಾ ಇದೆ. ವರ್ಷ ಜನರು ತಾವಾಗೆ ಬಂದು ತಾವೇ ಭಾಗವಹಿಸ್ತಾ ಇದ್ದಾರೆ ಇದು ಮಾಡೋದು. ಈ ಆಯೋಜನೆ ಮಾಡಿರ್ತಕ್ಕಂಥ ತಂಡ ಏನಿದೆಯಲ್ಲ, ನೀವು ಅದನ್ನ ಹತ್ತಿರದಿಂದ ನೋಡಿದವರು ಇರ್ತಾರೆ ಆಯೋಜನೆ ಮಾಡೋದಲ್ಲ, ಹೇಗೆಲ್ಲ ಆಯೋಜನೆ ಮಾಡಿದ್ರು, ಹೇಗೆ ಅವರು ಒಂದು 15 ದಿನದಿಂದ ಮುಂಚೆನೇ ಸ್ಟಾರ್ಟ್ ಆಗಿಬಿಡುತ್ತೆ. ಅವರು ಇದು ಮಾಡೋವಾಗ ಎಲ್ಲರೂ ಒಂದೊಂದು ಕೆಲಸ ವಹಿಸ್ಕೊಂಡು ಅವರೇ ಏನಂತಾರೆ ಮಾಡ್ತಾ ಇರೋದು. ಇದು ಮುಂಚೆಯಿಂದ 7 ವರ್ಷದಿಂದ ಅವರವರೇ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಎಲ್ಲರೂ ಅಧಿಕಾರಿಗಳು ಸೇರಿ ಮಾಡ್ತಾ ಇದ್ದಾರೆ, ಆಯೋಜನೆ ಮಾಡ್ತಾ ಇದ್ದಾರೆ. ಮ್ಯಾಮ್, ಲಾಸ್ಟಿಗೆ ಒಂದು ಮಾತೇನು ಕಾರ್ಯಕ್ರಮದ ಬಗ್ಗೆ ಅಥವಾ ನಾಗರ ಪಂಚಮಿ ಬಗ್ಗೆ ಹೇಳೋದಾದ್ರೆ ಒಂದು ಮಾತು ಹೇಳಿ. ಇದೇ ಥರ ಇನ್ನೂ ಹೆಚ್ಚಾಗಿ ಜನ, ನಮ್ಮ ಉತ್ತರ ಕರ್ನಾಟಕ ಜನ ಸೇರಿ ಈ ಹಬ್ಬನ ಎಲ್ಲರೂ ಗೊತ್ತಾಗೋ ಥರ ಮಾಡೋಣ ಅನ್ನೋದು ನನ್ನ ಆಸೆ. ಪ್ರೋಗ್ರಾಮ್ಗೆ ಪ್ರತಿ ವರ್ಷ ನಾವು ಫಸ್ಟ್ ಮಾಡ್ತಾ ಇದ್ವಿ, ಆಮೇಲೆ ತುಂಬ ಜನ ಆಗ್ತಾ ಇದ್ದಾರೆ ಅಂತ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಎಲ್ಲಿಂದ ಬಂದಿರೋದು ನೀವು? ಆ್ಯಕ್ಚುಲಿ ನಾವು ಇಲ್ಲಿದ್ದವ್ರೆ, ನಾವು ಬಾಗಲಕೋಟೆ ಅವರು. ಹುಬ್ಳಿ ಧಾರವಾಡ ಬಾಗಲಕೋಟೆ. ನಿಮ್ಮದು ಡ್ರೆಸ್ಸಸ್ ಎಲ್ಲ ಚೆನ್ನಾಗಿದೆ. ಯಾವ ಥರ ನೀವು ಕಾಸ್ಟ್ಯೂಮ್ನ ಹೇಗೆ ಚೂಸ್ ಮಾಡಿದರೆ? ನೀವು ಯಾವ ಥರ ಸೆಲೆಕ್ಷನ್ ಹೇಗಿತ್ತು? ಇದೇನಿಲ್ರಿ, ಇದು ಇಲ್ಕಲ್ ಸ್ಯಾರಿ ರೀ. ಇದ್ರೊಳಗೆ ಬೇರೆ ಬೇರೆ ಕಲರ್ಸ್ ರೀ. ದಿಸ್ ಇಸ್ ಗಾಟ್ GI ಟ್ಯಾಗ್. ಸೊ ಈ ಥರ ಬೇರೆ ಎಲ್ಲೂ ಮಾಡೋಕ್ಕಾಗಲ್ಲ, ಇಲ್ಕಲ್ದಲ್ಲಿ ಅಷ್ಟೇ ಮಾಡ್ತಾರೆ. ಸೊ ಅದ್ರದ್ದು ಸ್ಯಾರಿಗಳು GI ಟ್ಯಾಗ್ ಇದು ಅಲ್ಲಷ್ಟೇ ಮಾಡೋಕ್ಕಾಗಲ್ಲ, ಅಲ್ಲಷ್ಟೇ ಮಾಡ್ತಾರೆ. ಇವಾಗ ಏನಂದರೆ ಜೆನ್ಜಿ ಕಿಡ್ಸ್ ಎಲ್ಲ ಇದ್ದಾರೆ, ಅವ್ರಿಗೆ ಏನು ನಮ್ಮ ಕಲ್ಚರು, ನಮ್ಮ ಟ್ರೆಡಿಷನ್ಸು ಎಲ್ಲ ಮರೆತು ಹೋಗ್ತಿದೆ. ಏನಿದ್ರು ಜೆನ್ಜಿ ಕಿಡ್ಸ್ ಏನಂದರೆ ಜೀನ್ಸ್ ಪ್ಯಾಂಟು ಅದು ಆ ಥರ ಏನು ಪ್ರೋಗ್ರಾಮ್ ದಿವಸ ನೀವು ಈ ಥರ ನೀವು ಆ್ಯಕ್ಚುಲಿ ಹೊರಗಡೆ ಬೇರೆ ಥರ ಇರ್ಬೋದು, ಈ ಪ್ರೋಗ್ರಾಮ್ ದಿವಸ ಈ ಥರ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಬಂದಿದ್ದಾರೆ, ಹೇಗೆ ಅನಿಸ್ತಿದೆ?
ನಮಗೆಲ್ಲ ಭಾಳ ಚಲೋ ಅನ್ಸುತ್ತೆ ರೀ. ಇಲ್ಲೆಲ್ಲ ಇದ್ದವರು ನಾರ್ತ್ ಕರ್ನಾಟಕದವ್ರು ಅಷ್ಟೇ ಅಲ್ಲ, ಇಲ್ಲಿ ಕರ್ನಾಟಕದವರು, ಮಹಾರಾಷ್ಟ್ರದವರು, ಡೆಲ್ಲಿದವರು ಎಲ್ಲರೂ ಬಂದಿದ್ದಾರೆ. ಬಂದು ನಮ್ಮ ಥರ ಹಾಕ್ಕೊತಾ ಇದ್ದಾರಲ್ಲ ಅದೇ ಖುಷಿ. ಮತ್ತು ಇದು ಈ ಥರ ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊತಾರಲ್ಲ ಅದು ಎಷ್ಟು ಖುಷಿಯಾಗಿ ಕೇಳ್ತಿರ್ತಾರೆ, ಇದನ್ನ ಎಲ್ಲಿ ತೊಗೊಂಡ್ರಿ, ಅದ್ರ ಜ್ಯುವೆಲ್ರಿನೂ ಅದೇ ಥರ ಇರುತ್ತೆ. ಅದು ಖುಷಿ ಅನಿಸುತ್ತೆ ನಮಗೆ. ಹೇಗೆ ನೀವೆಲ್ಲ ಸೆಲೆಕ್ಷನ್ ಮಾಡಬೇಕಾದ್ರೆ ಈಗ ಫನ್ ಎಲ್ಲರೂ ಮಾತಾಡ್ತಾ ಏನು ಎಲ್ಲರೂ ಮಾತಾಡ್ತಾ ಕೇಳಿದ್ವಿ, ನೀವು ಈ ಕಲರ್ ಹಾಕೊತೀರಾ, ನಾವು ಈ ಕಲರ್ ಹಾಕೊಂಡನ, ಹೆಂಗೆ ಕಾಂಬಿನೇಷನ್ ಹೆಂಗೆ ಅನಿಸುತ್ತೆ ಡೇ ಲೈಟ್ದಲ್ಲೆಲ್ಲ ನೋಡಿ ಹಾಕೊಂಡಿದ್ದೀವಿ. ಅಷ್ಟೆಲ್ಲ ಸೆಲೆಕ್ಷನ್ ಮಾಡಿ ಅಷ್ಟೆಲ್ಲ ಯೋಚನೆ ಮಾಡಿ ಹಾಕ್ಬೇಕು. ಏನಾದರೂ ಮಾಡಲಿ ಹೆಣ್ಮಕ್ಳು ಇದನ್ನಂತೂ ಚೆನ್ನಾಗಿ ಮಾಡ್ತಾರೆ, ಇದನ್ನೂ ಮಾಡ್ತಾರೆ ಚೆನ್ನಾಗಿ, ಇದನ್ನ ಮಾಡಲೇಬೇಕು, ಇದನ್ನ ಮಾಡ್ತಾರೆ ಚೆನ್ನಾಗಿ. ನೆಕ್ಸ್ಟ್ ಇವಾಗ ಏನಂದರೆ ಪ್ರತಿ ವರ್ಷ ಬರ್ತೀರ ನೀವು, ಪ್ರತಿ ವರ್ಷ ಆಚರಣೆ ಮಾಡ್ತೀರಿ. ನಿಮ್ಮ ಏನೋ ಆಯೋಜಕಿ ನಿಮ್ಮ ತಾಯಿಯವರೇ ಇದ್ದಾರೆ, ಹಾಗಾಗಿ ಅವರು ಏನು ಪ್ರಿಪ್ರೇಷನ್ ಮಾಡಬೇಕಾದ್ರೆ ಅವರೆಲ್ಲ ಏನೇನೆಲ್ಲ ಮಾಡ್ತಾರೆ ಅಂತ ಏನಾದ್ರು? ಇದು ಪ್ರಿಪ್ರೇಷನ್ಸ್ಗಿಂತ ಅವ್ರದ್ದು ಒಂಥರ ಪ್ರಾಜೆಕ್ಟ್ ರೀ, ಪ್ಯಾಷನ್ ಪ್ರಾಜೆಕ್ಟ್ ಅವ್ರಿಗೆ. ಇದು ಅವ್ರಿಗೆ ಹೆಂಗಂದ್ರೆ ನಾಗ ಪಂಚಮಿ ಅವರಷ್ಟೇ ಸೆಲೆಬ್ರೇಟ್ ಮಾಡೋದಲ್ಲ, ಎಲ್ರಿಗೂ ಕರೆದು ಖುಷಿಯಾಗಿ ಇದು ನಮ್ಮದೇ ತವ್ರ ಮನೆ ಥರ ಬಂದು ಖುಷಿಯಾಗಿ ಎಲ್ರಿಗೂ 5 ಥರ ಸ್ವೀಟ್ಸ್ ಹಂಚಿದ್ರೆ ಅವ್ರಿಗೆ ನಾಗ ಪಂಚಮಿ ಆದಂಗೆ. ಸೊ ಅದು ನಾವೆಲ್ಲರೂ ಅಲ್ಲಿದವರಲ್ಲ, ಹುಬ್ಳಿ ಧಾರವಾಡ ಕಡೆದವರು, ಅಲ್ಲಿಂದ ವರ್ಷ ಈಗ ತವ್ರ ಮನೆಗೆ ಹೋಗೋಕ್ಕಾಗಲ್ಲ, ಅದಕ್ಕೆ ಇದನ್ನೇ ತವ್ರ ಮನೆ ಥರ ಮಾಡಿ ಇಲ್ಲೇ ಎಲ್ರಿಗೂ ಅಕ್ಕ ತಂಗಿಯರಂತ ನೋಡಿ ಸ್ವೀಟ್ಸ್ ಹಂಚ್ತಾರೆ. ಅದೇ ಒಂಥರ ಖುಷಿ. ಅದು ಪ್ರಾಜೆಕ್ಟ್ ಅಂತ ಅಂದ್ಕೊತಾರೆ ಅವರು, ವಿಷನ್ ಅವರು ಪ್ರಾಜೆಕ್ಟ್ ಅಂತ. ಹೇಗೆ ನಿಮ್ಗೆ ಹೇಗೆ ಅನಿಸ್ತಿದೆ ಈ ವರ್ಷ? ನಂಗೆ ಚಲೋ ಅನ್ಸತೈತಿ. ಎಷ್ಟು ವರ್ಷ ಆದಮೇಲೆ ನಾನು ನೋಡ್ತಾ ಇದ್ದೀನಿ ಎಲ್ಲರೂ ಬಂದು ಆಚರಿಸಿ ಮಾಡೋದು. ಇದರಿಂದ ಏನು ತಿಳಿಬೋದಂದ್ರೆ ಪ್ರಕೃತಿದ ಆರಾಧನೆ ಹೆಂಗೆ ಮಾಡಬೇಕು, ಎಲ್ಲ ಹೆಣ್ಮಕ್ಳು ಕೂಡಿ ಹೆಂಗೆ ಆಚರಣೆ ಮಾಡಬೇಕು, ಖುಷಿ ಹೆಂಗೆ ಹಂಚ್ಕೋಬೇಕು, ಅದೆಲ್ಲ ತಿಳ್ಕೊಬೋದು ಇದರಿಂದ. ಮತ್ತು ಇದೊಂದು ಇವೆಂಟ್ ಆಗುತ್ತಲ್ರಿ, ಎಲ್ಲರೂ ಬಂದು ಆಚರಣೆ ಮಾಡಕ್ಕೆ ಖುಷಿ ಹಂಚ್ಕೊಳಕ್ಕೆ. ಸೊ ಚಲೋ ಅನ್ಸತೈತಿ. ನೀವು ಸ್ಕೂಲಲ್ಲಿರೋರು ಕಾಲೇಜಲ್ಲಿರೋರು? ಮಕ್ಕಳಿದಾವ್ರಿ. ನಾನು ಕೆಲಸ ಮಾಡ್ತಾ ಇದ್ದೀನಿ. ಕೆಲಸ ಮಾಡ್ತಿದ್ದಾರೆ ನೋಡಿದ್ರೆ ಗೊತ್ತೇನೇ ಆಗಲ್ಲ. ಸೀರೆ ಒಳಗೆ ಇಷ್ಟು ಜನ ಹೆಂಗೆ ಅನಿಸ್ತೀವಿ ನಾವೆಲ್ಲರೂ? ಅದೇ ನಾನು ನಿಮ್ಮನ್ನ ಹೈಸ್ಕೂಲ್ ಮಾಡಿದ್ದೆ, ಇವಾಗ ಮಾಡಿದ್ರೆ ಪ್ರೈಮರಿ ಮಾಡಿದ್ದೆ. ನಾನು ಪ್ರೈಮರಿ ಕಾಲೇಜ್ ಇರ್ಬೋದಂತ ನಾನು ಈ ಥರ ಮಾಡಿದ್ದೆ. ಹೇಗೆ ಅನಿಸ್ತಿದೆ ಲಾಸ್ಟ್ ಏನು ಒಂದು ಪ್ರೋಗ್ರಾಮ್ ಬಗ್ಗೆ ಏನಾದರೂ ಒಂದು ಲಾಸ್ಟ್ ಮೆಸೇಜ್ ಇಲ್ಲಿಂದ ಏನು ತೊಗೊಳೋಗೋಕೆ ಇಷ್ಟಪಡ್ತಾರೆ? ಮೆಸೇಜ್ ಏನು ಕೊಡ್ಬೇಕಂತೀನಂದ್ರೆ ಎಲ್ಲರಿಗೂ ತಮ್ಮದು ಸಂಸ್ಕೃತಿ, ತಮ್ಮ ಹಬ್ಬಗಳನ್ನ ನೆನಪು ಹಾರಬಾರ್ದು ರೀ. ಎಲ್ಲರೂ ಕೂಡಿ ಆಚರಣೆ ಮಾಡಬೇಕು. ಮತ್ತು ಸಂಸ್ಕೃತಿಯನ್ನು ನಾವು ಜೆನ್ಸಿ ಅಂತ ನೀವೇನಂದ್ರಿ, ನಾವು ಎಲ್ಲನೂ ಜೆನ್ಸಿ ಅಂತ ತಿಳ್ಕೊಂಡ್ರು ಇದನ್ನು ಹಂಚ್ಕೊಂಡು ಹೋಗಿ ಆಚರಣೆ ಮಾಡಬೇಕು ಅಂತಂತೀನಿ. ನನಗೂ ಅದೇ ಅನ್ಸುತ್ತೆ ಅವಳು ಹೇಳಿದ್ದು. ನಾವು ಎಷ್ಟು ಇದ್ರ ಬಗ್ಗೆ ಮಾತಾಡ್ತೀವಿ, ಎಷ್ಟು ಚೆನ್ನಾಗಿ ಕರಿತೀವಿ, ಆ ಥರ ಅವ್ರಿಗೆ ಅವೇರ್ನೆಸ್ ಬಿಲ್ಡ್ ಆಗುತ್ತೆ. ಜೆನ್ಸಿ ಆದರೂ ಏನು, ಅವರು ಮನುಷ್ಯರೇ ಅಲ್ಲ, ಅವ್ರಿಗೂ ಗೊತ್ತೇ ಇರುತ್ತೆ. ಮನೇಲಿ ಇದು ಏನು ಪೂಜೆ ಮಾಡ್ತಾರೆ ಅದನ್ನು ಹೊರಗೆ ಮಾಡ್ತಾ ಇದ್ದೀವಿ, ತುಂಬ ಜನ ಗೊತ್ತಾಗಲಿ, ಎಲ್ಲರೂ ಅದನ್ನು ಆಟ ಆಡಿಸ್ಲಿ. ನಾಗ ಪಂಚಮಿ ಅಂದರೆ ತವ್ರ ಮನೆಯಿಂದ ಹೆಂಗೆ ಸ್ವೀಟ್ಸ್ ಬರುತ್ತೆ, ನಾಗಪ್ಪಗೆ ಹೆಂಗೆ ಪೂಜೆ ಮಾಡೋದು ಹಾಲು ತುಪ್ಪ ಹಾಕಿ, ಅದೇ ಒಂದು ಟ್ರೆಡಿಷನ್ ಕಲ್ಚರು. ನಾವು ಬೇರೆಯವ್ರ ಸಂಬಂಧ ನಮ್ಮ ಕಲ್ಚರ್ ಚೇಂಜ್ ಮಾಡೋದೇನು ಬೇಡ. ಅಟ್ಲೀಸ್ಟ್ ಈ ಶ್ರಾವಣ ಟೈಮ್ನಲ್ಲಿ ಇದನ್ನು ನೆನ್ಪಿಟ್ರೆ ಲೈಫ್ ಲಾಂಗ್ ದ ಜನ್ರೇಷನ್ಸ್ ಟು ಕಮ್ ಅವ್ರಿಗೆ ಗೊತ್ತಿರುತ್ತೆ ಕರ್ನಾಟಕದಲ್ಲಿ ಏನಂತ. ವಿಜಯನಗರ ಜಿಲ್ಲೆ ಈಗ ಹೊಸದಾಗಿ ಆಗಿರ್ತಕ್ಕಂಥ ವಿಜಯನಗರ ಜಿಲ್ಲೆ, ಮೊದಲು ಅಖಂಡ ಬಳ್ಳಾರಿಯಿಂದ ಬಂದಿರ್ತಕ್ಕಂಥವ್ರು, ಅಲ್ಲಿಂದ ಅಲ್ಲಿಯವರು. ಮ್ಯಾಮ್ ಪ್ರತಿ ವರ್ಷ ಬರ್ತೀರಾ ನಾಗರ ಪಂಚಮಿಗೆ ನೀವು? ಹೌದು, ಪ್ರತಿ ವರ್ಷ ಬರ್ತೀವಿ. ಇದು 4ನೇದು. ಮೊದಲಿಗೆ ನಮ್ಮ ಮನೆಯಲ್ಲೇ ಪ್ರಾರಂಭ ಆಗಿತ್ತು. ಅದಾದಮೇಲೆ ನಾವು ಇದು ಪ್ಯಾಲೇಸ್ ಗ್ರೌಂಡ್ಗೆ ಇದನ್ನು ಶಿಫ್ಟ್ ಮಾಡಿದ್ವಿ. ಯಾಕಂದರೆ ಜನ ಭಾಳ ಅಪೇಕ್ಷೆ ಪಟ್ಟರು ನಮ್ಮ ಮನೆ ನೋಡಿದ ಮೇಲೆ, ಹಾಗಾಗಿ ನಾವೆಲ್ಲ ಇಲ್ಲಿಗೆ ಶಿಫ್ಟ್ ಆಗಿದ್ದು 3ನೇದು ಈಗ. ಆವಾಗ ಮುಖ್ಯ ಆಯೋಜಕಿ ಅವರು ಕೂಡ ಮಾತಾಡ್ತಿದ್ರು ಇದ್ರ ನಿಮ್ಮ ಮನೆಯಲ್ಲಿ ಮತ್ತೆ ಅವ್ರ ಮನೆಯಿಂದ ಸ್ಟಾರ್ಟ್ ಹೌದು 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 ಊರ್ಮಿಳ ಕಳಿಸೋದವ್ರ ಮನೆಯಲ್ಲಿ, ಅವ್ರ ಮನೆಯಲ್ಲಿ ಪ್ರಾರಂಭ ಆಯಿತು. ಸಣ್ಣದಾಗಿ ಪ್ರಾರಂಭ ಆಯಿತು. ಆಮೇಲೆ ನಮ್ಮ ಮನೆಯಲ್ಲಿ ಒಂದು 150-200 ಜನ ಆದರು. ಅದು ಇನ್ನೂ ಜಾಸ್ತಿಯಾಗಿ 700-800 ಆದಾಗ ನಾವು ಪ್ಯಾಲೇಸ್ ಗ್ರೌಂಡಿಗೆ ಶಿಫ್ಟ್ ಆಗಿ ವೃಕ್ಷದಲ್ಲಿ ಮಾಡ್ತಾ ಇದ್ದೀವಿ. ಹೇಗೆ ಅನಿಸುತ್ತೆ ಮ್ಯಾಮ್ ಈ ವರ್ಷ? ಹೇಗೆ ಅನಿಸ್ತಿದೆ ಎಲ್ಲ ಬೆಳಗ್ಗೆ? ಇಲ್ಲ, ಪ್ರತಿ ವರ್ಷವೂ ನಾವು, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದವರು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮದು ನಾಗರ ಪಂಚಮಿ. ಈ ನಾಗರ ಪಂಚಮಿಯಲ್ಲಿ ಹೊಸದಾಗಿ ಮದುವೆಯಾಗಿರೋರಿಗೆ ಹೆಣ್ಮಕ್ಳಿಗೆ ಉಂಡಿಯನ್ನು ಕಟ್ಕೊಳಿಸೋದು, ತವ್ರ ಮನೆಯಿಂದ ಉಂಡಿ ಕೊಡುಗೆ ಬರ್ತಕ್ಕಂಥದ್ದು. ಅದು ನಿಮಗೆ ಹಾಡು ಗೊತ್ತಿರ್ಬೋದು, ಪಂಚಮಿ ಹಬ್ಬ ಆದವ 4 ದಿನಾಂಕ ಅಣ್ಣ ಕರೆಯೋಕ್ಕೆ ಬರಲಿಲ್ಲ ಅಂತ. ತವ್ರ ಮನೆಗೆ ಇಂದ ಯಾವ್ದಾದ್ರು ಬರಬೇಕು, ಉಡುಗೊರೆ ಬರಬೇಕು, ಅಣ್ಣ ಬರಬೇಕು ಕರೆಯೋಕ್ಕೆ ಅಂತ ಎಲ್ಲ ಹೆಣ್ಮಕ್ಳು ಕಾಯ್ತಾ ಇರ್ತಾರೆ. ಇದು ಸಡಗರದ ಹಬ್ಬ. ನಮಗೆ ಸಂಕ್ರಾಂತಿ ಆದಮೇಲೆ ಬರ್ತಕ್ಕಂಥ ಇದು ನಮ್ಮ ಹಬ್ಬ. ಇವತ್ತಿನ ದಿನ ಮನೆ ಮುಂದೆ ಸೆಗಣಿ ಸಾರಿಸಿ ರಂಗೋಲಿ ಹಾಕಿ ಭಾಳ ವಿಜೃಂಭಣೆಯಿಂದ ಹಾವುಗಳನ್ನೆಲ್ಲ ಮನೆ ಮುಂದೆ ರಂಗೋಲಿಯಲ್ಲಿ ಬರೆದಿರ್ತಾರೆ. ಒಬ್ಬೊಬ್ಬರು ಮನೆ ಮುಂದೆ ಒಂದೊಂದು ವಿಚಿತ್ರವಾಗಿ ದೊಡ್ಡ ದೊಡ್ಡ ನಾಗರಪ್ಪಗಳನ್ನು ಬರೆದು ತಿರುಗಿ ದಿನದಿಂದ ಏನು ನಾಗರ ಕಟ ಇಡ್ತೀವಿ, ಕಡಲೆನ ನೆನೆಸ್ಬಿಟ್ಟು ಇಡ್ತೀವಿ. ಆಮೇಲೆ
ಎಲ್ಲ ಹೆಣ್ಮಕ್ಳನ್ನ ಕರೆದು ಅಂದರೆ ತವ್ರ ಮನೆಗೆ ಎಲ್ಲರನ್ನೂ ಕರೆದು ಅವ್ರಿಗೆ ಉಡಿ ತುಂಬಿ ಅವ್ರಿಗೆ ವಿಶೇಷವಾಗಿ ಅವ್ರಿಗೆ ಅವತ್ತಿನ ದಿನ ಭಾಳ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಕೆಲವು ಕಡೆ ಎಲ್ಲ ಅವತ್ತಿನ ದಿನ ಅಣ್ಣನಿಗೆ ರಾಖಿ ಥರನೇ ಬೇರೆ ಒಂದು ನೂಲನ್ನು ಕಟ್ಟಿ ಅವರಿಗೆ ಅಣ್ಣನಿಗೆ ಮಾತಾಡ್ಸಕ್ಕಂಥದ್ದು. ಹಾಗೆ ನಾಗಪ್ಪಗೆ ಅವತ್ತು ಹಾಲರಿತಕ್ಕಂಥ ಯಾವುದೋ ಸಾಂಗ್ ಹೇಳಿದ್ರು ಒಂದೆರಡು ಮೂರು ಲೈನ್ ಹೇಳ್ಬೋದು ಅದನ್ನು ಸಾಂಗ್ನ. ಪಂಚಮಿ ಹಬ್ಬ ಇದವನಕ ದಿನಾಕ ಯಾಕ ಅಣ್ಣ ಬರಲಿಲ್ಲ ಕರಿಯಾಕ. ಪಂಚಮಿ ಹಬ್ಬ ಇದವನಕ ದಿನಾಕ ಯಾಕ ಅಣ್ಣ ಬರಲಿಲ್ಲ ಕರಿಯಾಕ. ಥ್ಯಾಂಕ್ ಯು. ನೀವು ಇವಾಗ ಪ್ರತಿ ವರ್ಷ ನಡೆಯುತ್ತೆ. ಈ ಸರಿ ಏನು ಸ್ಪೆಷಲ್, ಯಾವ ಥರ ಜೋಶ್ ಇದೆ ನಿಮ್ಮೆಲ್ಲ ಆರ್ಗನೈಸೇಷನ್ ಟೀಮ್ ಒಳಗಡೆ? ಆರ್ಗನೈಸರ್ಸ್ ಇದನ್ನು ಒಂದೂವರೆ ತಿಂಗಳಿಂದ ಸ್ಟಾರ್ಟ್ ಮಾಡ್ತೀವಿ. ಏನು ನಮ್ಮ ಇಳಕಲ್ ಸೀರೆನೇ ಉಡಬೇಕು ಅನ್ನೋದು ಒಂದು ನಾವು ಸಂಕಲ್ಪ ಮಾಡ್ಕೊಂಡಿರೋದು. ಅದು ಕೂಡ ಕೈಮಗ್ಗದಲ್ಲಿ ಮಾಡಿರ್ತಕ್ಕಂಥ ಇಳಕಲ್ ಸೀರೆನೇ ಉಡಬೇಕು ಅಂತ ಒಂದೂವರೆ ತಿಂಗಳಿಗಿನ ಮುಂಚೆನೇ ನಾವು ಆರ್ಡ್ರ್ ಕೊಟ್ಟಿರ್ತೀವಿ. ಎಲ್ಲರೂ ಒಂದೇ ಥರ ಸೀರೆಗಳನ್ನ ಉಡಬೇಕು ಅಂತ. ಕೈಮಗ್ಗದ ಸೀರೆ, ಇಳಕಲ್ ಸೀರೆಯನ್ನು ಉಟ್ಟು ಕೆಲವು ದಿನ ಬಂಗಾರದ ಆಭರಣಗಳನ್ನು ಇಲ್ಲಾಂದರೆ ಸಿಲ್ವರ್ ಬೆಳ್ಳಿಯ ಆಭರಣಗಳನ್ನು ಉಡಬೇಕು ಅಂತ ನಾವು ಮೊದಲೇ ಡಿಸೈಡ್ ಮಾಡ್ತೀವಿ. ನಾವು ಆವತ್ತಿನಿಂದ ಸೀರೆ ಆರ್ಡ್ರ್ ಕೊಟ್ಟಾಗಿಂದ ಇವತ್ತಿನ ತನಕನೂ ನಮ್ಮದು ಹಬ್ಬನೇ ಆವಾಗಿಂದನೇ ಸ್ಟಾರ್ಟ್ ಆಗುತ್ತೆ. ಒಂದೂವರೆ ತಿಂಗಳಿಂದ ನಿರಂತರವಾಗಿ ಸ್ಟಾರ್ಟ್ ಆಗುತ್ತೆ. ಫೋನ್ ಮಾಡ್ತಿರ್ತೀವಿ, ನೀವೇನು ತಗೊಂಡಿದ್ದೀರಿ, ನಾವೇನು ತಗೊಂಡಿದ್ದೀವಿ, ಇದು ಮ್ಯಾಚ್ ಆಗುತ್ತಾ, ಅದು ಮ್ಯಾಚ್ ಆಗುತ್ತಾ ಅಂತ. ಹೆಣ್ಮಕ್ಳು ನಮ್ಮ ಜನ್ಮಸಿದ್ಧ ಹಕ್ಕು ಅದು, ಅಲಂಕಾರ ಮಾಡ್ಕೊಳ್ಳೋದು. ಹಾಗಾಗಿ ಅವತ್ತಿನ ದಿನವೇ ನಾವು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ ಪ್ರತಿಯೊಂದು. ಆಮೇಲೆ ಇಲ್ಲಿ ಬಂದು 3-4 ದಿನ ಪ್ರಾಕ್ಟೀಸ್ ಮಾಡ್ತೀವಿ. ಡ್ಯಾನ್ಸ್ ಮಾಡೋದಾಗಲಿ, ಹಾಡು ಹೇಳೋದಾಗಲಿ ಎಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಈಗ ಬಂದಿರತಕ್ಕಂಥವ್ರಿಗೆ ನಾವು ಇವತ್ತೆಲ್ಲ ಅವ್ರಿಗೆ ಅವರೇ ವಿಶೇಷವಾಗಿ ಅತಿಥಿಗಳು. ಅವರೆಲ್ಲರೂ ಮನಸ್ತೃಪ್ತಿಯಾಗಿ ಹೋದರೆ ಈ ಹಬ್ಬಕ್ಕೆ ಸಾರ್ಥಕತೆ ಆಗುತ್ತೆ. ಅದು ಒಂದು ಉರುಪು ಜೋಶ್ ಅಂತಾರಲ್ಲ, ಹೇಗಿದೆ ಈ ಸರಿ ಹೇಗಿದೆ? ಪ್ರತಿ ಸರ್ತಿನೂ ಒಂದರಿಂದ ಒಂದಿನ ಹೆಚ್ಚಿಗೆ ಆಗ್ತಾನೆ ಹೋಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಇನ್ನು ನೀವೆಲ್ಲ ಈ ರೀತಿಯಲ್ಲಿ ಮೀಡಿಯಾದಲ್ಲಿ ಎಲ್ಲ ಪ್ರಸಾರ ಆದರೆ ನಂತರದಲ್ಲಿ ಇನ್ನೂ ಜಾಸ್ತಿ ಆಗ್ಬೋದು ಅಂತ ನನ್ನ ಇದು. ಯಾಕಂದರೆ ಬಂದ ದಿನವೇ ನಾವು ಫಸ್ಟಿಗೆ ಗಣಪತಿಯಿಂದಲೇ ಪೂಜೆ ಆರಂಭ ಮಾಡ್ತೀವಿ. ಅದು ಆದಮೇಲೆ ನಮ್ಮ ಎಲ್ಲರಿಗೂ ಪವಿತ್ರವಾಗಿರ್ತಕ್ಕಂಥ ಗೋಮಾತೆಯಿಂದ ಪೂಜೆ ಮಾಡಿ ಆಮೇಲೆ ಉತ್ತಕ್ಕೆ ಹಾಲೆರೆದು ಆಮೇಲೆ ಒಳಗಡೆ ಬಂದು ಲಾಸ್ಟಿಗೆ ಒಂದು ಮಾತು ಹೇಳೋದಾದ್ರೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ವಿಶೇಷವಾಗಿ ಉತ್ತರ ಕರ್ನಾಟಕದ ಜನಗಳಿಗೆ ಈ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಇವತ್ತು ಚೌತಿಗೆ ಹಾಲು ಹಾಕೋರಿರ್ತಾರೆ, ನಾಳೆ ಪಂಚಮಿಗೆ ಹಾಲು ಹಾಕೋರಿರ್ತಾರೆ. 2 ದಿನವೂ ಯಾರ್ಯಾರು ಹಾಲು ಹಾಕ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಸಮೃದ್ಧಿ, ಸಂಪತ್ತು, ಆರೋಗ್ಯ ಎಲ್ಲ ದೇವರು ಕಾಣಿಸ್ಲಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಮೊದಲಿಗೆ ನಾನು ಡಾಕ್ಟರ್ ಶುಭಾ ರಾಜಶೇಖರ್ ಅಂತ, ಬ್ಯೂಟಿ ಮಿಸ್ಸಸ್ ಕರ್ನಾಟಕ. ಸೊ ಇವತ್ತಿನ ದಿವಸ ನಾವು ಏನು ನಾಗರ ಪಂಚಮಿ ಹಬ್ಬ, ಆಗಸ್ಟ್ ತಿಂಗಳಿನಲ್ಲಿ ನಮಗೆ ಹಬ್ಬಗಳ ಸುರಿಮಾಳೆ ಅಂತಲೇ ಹೇಳ್ಬೋದು. ಭೀಮ್ನ ಅಮಾವಾಸ್ಯೆಯಿಂದ ಶುರುವಾಗುತ್ತೆ, ನೆಕ್ಸ್ಟ್ ನಾಗರ ಪಂಚಮಿ, ಮುಂದೆ ವರಮಹಾಲಕ್ಷ್ಮಿ ಹಬ್ಬ. ಹೀಗೆ ಈ ತಿಂಗಳಲ್ಲಿ ಹಬ್ಬಗಳ ಸರಮಾಲೆ ಅಂತಲೇ ಹೇಳ್ಬೋದು. ಹೆಣ್ಮಕ್ಳಿಗಂತೂ ವಿಶೇಷವಾದ ದಿನಗಳು ಅಂತಲೇ ಹೇಳ್ಬೋದು. ಈ ನಾಗರ ಪಂಚಮಿನ ನಾವು ಇವತ್ತು ಪ್ಯಾಲೇಸ್ ಗ್ರೌಂಡು ಗೇಟ್ ನಂಬರ್ 4ನಲ್ಲಿ ಮಾಡ್ತಾ ಇರೋದು. ಊರ್ಮಿಳಾ ಕಳಸದವ ಹಾಗೂ ಅವರ ತಂಡದವರು ಬಹಳ ಅದ್ಭುತವಾಗಿ ಪ್ರತಿ ವರ್ಷವೂ ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಪ್ರತಿ ಸರ್ತಿನೂ ನಮ್ಮ ಆ ಹೆಣ್ಣು ಮಕ್ಕಳಿಗೆಲ್ಲ ಒಂದು ಒಳ್ಳೆ ಅವಕಾಶ, ಒಂದು ವೇದಿಕೆ ಕಲ್ಪಿಸ್ಕೊಡ್ತಾರೆ. ಸೊ ಡ್ಯಾನ್ಸ್ ಇರ್ಬೋದು, ಹಾಡು ಇರ್ಬೋದು, ಫ್ಯಾಷನ್ ಶೋ ಇರ್ಬೋದು, ಮತ್ತು ಅವ್ರಿಗೆ ಏನು ಟ್ಯಾಲೆಂಟ್ ಇರುತ್ತೆ ಆ ಟ್ಯಾಲೆಂಟ್ನ ಶೋಕೇಸ್ ಮಾಡೋದಕ್ಕೆ ವೇದಿಕೆ ಕೂಡ ಸೃಷ್ಟಿ ಮಾಡಿದ್ದಾರೆ. ಪ್ರತಿ ವರ್ಷವೂ ನಾವು ತುಂಬ ಸಡಗರದಿಂದ ಇದೇ ರೀತಿ ಅಲಂಕಾರ ಮಾಡಿಕೊಂಡು ನಮ್ಮಲ್ಲಿರುವಂಥ ಒಂದು ಟ್ಯಾಲೆಂಟ್ನ ನಾವು ಶೋಕೇಸ್ ಮಾಡ್ತೀವಿ ಇಲ್ಲಿ. ಸೊ ಅದೇ ರೀತಿಯಾಗಿ ಹೆಣ್ಮಕ್ಳಲ್ಲಿ ಇವತ್ತಿನ ದಿವಸ ನೀವು ನೋಡ್ಬೋದು, ಯಾರು ಹೆಣ್ಮಕ್ಳು ಮನೇಲಿದ್ದು ಸುಮ್ಮನೆ ಇರೋವಂಥವ್ರಲ್ಲ, ಅವ್ರದ್ದೇ ಆದಂಥ ಸ್ಮಾಲ್ ಬಿಸ್ನೆಸ್ನ ಅವರು ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಸೊ ಅಂಥವ್ರಿಗೆಲ್ಲ ಒಳ್ಳೆ ಅವಕಾಶ ನೀವು ನೋಡ್ತಾ ಇರ್ಬೋದು. ಸಾಕಷ್ಟು ಸ್ಟಾಲ್ಸ್ ಬಂದಿದೆ ಇಲ್ಲಿ. ಸೊ ಕಾಸ್ಟ್ಯೂಮ್ ಇರ್ಬೋದು, ಜ್ಯುವೆಲ್ರಿ ಇರ್ಬೋದು. ಸೊ ಇದು ಸ್ಪೆಷಲಿ ನಾರ್ತ್ ಕರ್ನಾಟಕ ಆಗಿರೋದ್ರಿಂದ ಇಳಕಲ್ ಸ್ಯಾರಿ ತುಂಬ ವಿಶೇಷತೆ ಅವ್ರದ್ದು. ಸೊ ನನ್ನ ಅಟೈರ್ ನೋಡ್ಬೋದು, ಇಡೀ ಇಳಕಲ್ ಸ್ಯಾರಿನಲ್ಲಿ ಒಂದು ಕಚ್ಚೆ ಪಂಚೆ, ಸೊ ಆ ರೀತಿಯಲ್ಲಿ ಅವರು ಏನಂತಾರೆ ಡ್ರೆಸ್ ಮಾಡ್ಕೊಳ್ಳೋ ಅಂಥದ್ದು. ಅದೇ ರೀತಿಯಾಗಿ ನಾವೆಲ್ಲ ಡ್ರೆಸ್ ಮಾಡಿ ಒಡವೆ ತೊಟ್ಕೊಂಡು ಇವತ್ತೊಂದು ದಿವಸ ಒಂದು ಫ್ಯಾಷನ್ ಶೋನ ಕೊಟ್ವಿ ನಾವು. ಸೊ ಅದರಲ್ಲಿ ನಾನು ಶೋ ಸ್ಟಾಪರ್ ಕೂಡ ಆಗಿದ್ದೀನಿ. ಸೊ ತುಂಬ ಖುಷಿ ಅನಿಸ್ತು. ಇದೇ ರೀತಿ ಹಬ್ಬ ಆಚರಣೆಗಳು ನಮ್ಮ ಸಂಸ್ಕೃತಿ ಅದನ್ನು ನಾವು ಮರಿಬಾರ್ದು ಯಾವತ್ತೂ. ಸೊ ಇದೊಂದು ಬರೀ ಹಬ್ಬ ಅನ್ನೋದೇ ಅಲ್ಲ, ಹಬ್ಬದಲ್ಲಿ ನಾವು ಇಡೀ ಕುಟುಂಬ ಸೇರಿ ಮಾಡೋವಂಥದ್ದು, ಆಚರಣೆ ಮಾಡೋವಂಥದ್ದು, ಒಂದು ಕನೆಕ್ಟಿವಿಟಿ, ಬಾಂಡಿಂಗ್ ಇನ್ನಷ್ಟು ಬೆಳೆಯುತ್ತೆ ಹಬ್ಬಗಳನ್ನ ಆಚರಣೆ ಮಾಡೋದ್ರಿಂದ. ಸೊ ನಿಜವಾಗ್ಲೂ ನಮಗಿಲ್ಲೆಲ್ಲ ಬಂದು ಖುಷಿ ಅನಿಸ್ತು. ಥ್ಯಾಂಕ್ ಯು ಸೋ ಮಚ್. ನೀವು ಬ್ಯೂಟಿ ಮಿಸ್ ಕರ್ನಾಟಕ ಅಂತ ಹೇಳಿದಾಗಲೇ ಗೊತ್ತಾಯಿತು ನಿಮ್ಮ ಪ್ಯಾಷನ್ ಸೆನ್ಸು ಮತ್ತು ಇದನ್ನೆಲ್ಲ. ಹಾಂ, ಖಂಡಿತ ಸರ್. ಆಲ್ಮೋಸ್ಟ್ ನಾವು 20 ಇಯರ್ಸಿಂದ ಇದೇ ಫೀಲ್ಡಲ್ಲಿದ್ದೀವಿ. ಇಂಟು ಇವೆಂಟ್ಸ್ ಆರ್ಗನೈಸ್ ಕೂಡ ನಾವು ಮಾಡ್ತೀವಿ. ಸೊ ನಾಟ್ ಓನ್ಲಿ
ಔಟ್ಸೈಡ್ ಇವೆಂಟ್ಸು, ಚಾನಲ್ ಇವೆಂಟ್ಸ್ ಎಲ್ಲ ಮಾಡ್ತಾ ಇರ್ತೀವಿ. ಸ್ಟಾರ್ ಸುವರ್ಣ ಚಾನಲ್ದು, ನ್ಯೂಸ್ 18 ಮತ್ತು ಸುವರ್ಣ ನ್ಯೂಸ್ ಇರ್ಬೋದು, ಜಿ ಕಲರ್ಸ್ ಎಲ್ಲದು ಇವೆಂಟ್ಸ್ ನಾವು ಮಾಡ್ತಾ ಬರ್ತಾ ಇರ್ತೀವಿ. ಸೊ ಒಂದು ಖುಷಿ ಅನಿಸುತ್ತೆ, ಏನಂತಾರೆ ಲೈಕ್ ಟ್ಯಾಲೆಂಟ್ ಇರೋರಿಗೆ ಒಂದು ವೇದಿಕೆ ಕೊಡೋದು ಒಂದು ಖುಷಿ ಅನಿಸುತ್ತೆ. ಲಾಸ್ಟ್ ಒಂದು ಈ ಕಾರ್ಯಕ್ರಮದ ಬಗ್ಗೆ ಒಂದು ಮೆಸೇಜ್ ಕೊಡೋದಾದ್ರೆ? ಮೆಸೇಜ್ ಅಂತಂದರೆ ನಾಗರ ಪಂಚಮಿ ಅಂತಂದ್ರೇ ಒಂದು ವಿಶೇಷ. ಸೊ ನಮಗೆ ಒಂದು ಶಿವನ ಆಶೀರ್ವಾದ ಮತ್ತು ನಾಗ ದೇವತೆಯ ಒಂದು ಆಶೀರ್ವಾದ ನಮಗೆ ಸಿಗಬೇಕು. ಅವತ್ತಿನ ದಿವಸ ನಾವು ಹುತ್ತಕ್ಕೆ ಹಾಲೆರೆದು ಪೂಜೆ ಮಾಡಿ, ಹಣ್ಣು ಹಂಪಲೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿ, ಇಡೀ ವರ್ಷ ನಮ್ಮ ಕುಟುಂಬ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ, ಆ ನಾಗಪ್ಪ ನಮ್ಮನ್ನು ಕಾಪಾಡಲಿ ಅಂತ ಹೇಳ್ತಾ ನಾವು ವ್ರತವನ್ನು ಮಾಡೋ ಅಂಥದ್ದು. ಸೊ ಮಾಡಬೇಕಷ್ಟೇ, ಮಾಡಿ ಒಂದು ಖುಷಿ ಸಂಭ್ರಮನ ಪಡಬೇಕು. ನಾಗರ ಪಂಚಮಿಗೆ ಫಸ್ಟ್ ಟೈಮ್ ಬರ್ತಿರೋದು ನೀವು ಇಲ್ಲಿ? ಹೌದೌದು, ನಾನು ಈ ಇವೆಂಟ್ಗೆ ಫಸ್ಟ್ ಟೈಮ್ ಅಟೆಂಡ್ ಆಗಿರೋದು. ನಿಮ್ಮ ಕಾಸ್ಟ್ಯೂಮ್ ನೋಡಿದರೆ ತುಂಬ ಚೆನ್ನಾಗಿದೆ. ಏನು ಆ್ಯಕ್ಚುಲಿ ಇದು ನಮ್ಮ ನಾರ್ತ್ ಕರ್ನಾಟಕದಿಂದನೇ ಮಾಡಿರೋದು. ಇದೆಲ್ಲ ಹ್ಯಾಂಡ್ಲೂಮ್ ಇದೆ. ಇಲ್ಕಲ್ ಸ್ಯಾರಿ ಅಂತ ಬಂದುಬಿಟ್ಟು ನೀವು ನೋಡ್ಬೋದು, ಇದೆಲ್ಲ ಹ್ಯಾಂಡ್ ವರ್ಕ್ ಇದೆ, ಪೇಂಟಿಂಗ್ಸ್ ಇದೆ. ಸೊ ಇದಕ್ಕೆ ನಾವು ಪ್ರಮೋಷನ್ ಮಾಡಬೇಕು ಅಂತ ಈ ಇವೆಂಟಲ್ಲಿ ಜಾಯಿನ್ ಆಗಿರೋದು. ನೀವು ಏನು ಬೇಸಿಕಲಿ ಏನು? ನಾನು ಆ್ಯಕ್ಚುಲಿ ಫ್ಯಾಷನ್ ಡಿಸೈನರ್. ಸೊ ನಾನು ಇದೇ ಮಾಡೋದು. ಬಟ್ ಅವರೇನಿದೆ ತುಂಬ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ. ಸೊ ನಾವೇನಿದೆ ಸ್ವಲ್ಪ ಮಷಿನ್ ವರ್ಕ್, ಸ್ವಲ್ಪ ಎಂಬ್ರಾಯ್ಡ್ರಿ ಈ ಥರ ಮಿಕ್ಸ್ ಮಾಡ್ತೀವಿ. ಬಟ್ ಅವ್ರದ್ದು ಬಂದ್ಬಿಟ್ಟು ಫುಲ್ ವೀವಿಂಗಿಂದ ಹಿಡಿದ್ಬಿಟ್ಟು ಇದು ಸ್ಯಾರಿ ಆ್ಯಕ್ಚುಲಿ ಹ್ಯಾಂಡ್ಲೂಮ್. ಸೊ ಅದ್ರ ಮೇಲೆ ಇವರು ಹ್ಯಾಂಡ್ ವರ್ಕ್ ಮಾಡಿದ್ದಾರೆ. ಮಾಡರ್ನ್ ಟಚ್ ಕೊಡೋದು. ಅಂದರೆ ಇವಾಗ ಯಾರು ಅದೇ ಅಂತ ಹೇಳಿದ್ರೆ ಅದೇ ಯಾರು ಹಾಕೊಳ್ಳಲ್ಲ. ಸೊ ಅದಕ್ಕೆ ನಾವು ಸ್ವಲ್ಪ ಡಿಫ್ರೆಂಟಾಗಿ ಟಚ್ ಕೊಡಬೇಕು ಅಂತ ಅವ್ರು ಇಷ್ಟು ಚೆನ್ನಾಗಿ ಅದರಲ್ಲಿ ಬ್ಲೌಸ್ಗಾದರೂ ಆಯಿತು, ಇದೆಲ್ಲ ಹ್ಯಾಂಡ್ ವರ್ಕ್ ಇದೆ. ಸೊ ಹ್ಯಾಂಡ್ ವರ್ಕರ್ಸ್ಗೂ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇದು ತುಂಬ ಪೇಷನ್ಸ್ ವರ್ಕು. ಮಷಿನ್ ಅಂದರೆ ನಾವು ಹಾಕಿಬಿಡ್ತೀವಿ, ಬಟ್ ಹ್ಯಾಂಡ್ಸ್ ಅಂದರೆ ಪರ್ ಡೇ ಆದ್ರೂ ಒಂದು ಬ್ಲೌಸ್ ಮುಗಿಯಲ್ಲ. ಇವಾಗ ನಾರ್ಮಲ್ ಆಗಿ ಟ್ರೆಡಿಷನಲ್ ಆಗಿ ಸ್ಯಾರಿ ಉಡೋಕ್ಕಿಂತ ಈ ಥರ ಏನಾದರೂ ಸ್ಪೆಷಲ್ ಆಗಿ? ನಾನು ಆ್ಯಕ್ಚುಲಿ ಇದು ಬಂದುಬಿಟ್ಟು ಎಲ್ಲ ಸ್ಟೇಟ್ದು ಸ್ಯಾರಿ ಡ್ರೇಪಿಂಗ್ ಇರುತ್ತಲ್ಲ, ಇದು ಒಂದು ಸ್ಟೇಟು ನಾನು ಡ್ರೇಪ್ ಮಾಡಿರೋದು ಬೇರೆ ಥರ. ಯಾಕಂದರೆ ಯಾವತ್ತೂ ನಾವು ನಾರ್ಮಲ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ಸಮ್ಟೈಮ್ಸ್ ಡಿಫ್ರೆಂಟ್ ಆಗಿರಲಿ ಅಂತ. ಫ್ಯಾಷನ್ ಡಿಸೈನರ್ಸ್ ಡ್ರೇಪ್ಸ್ ಚೇಂಜ್ ಇರಲಿ ಅಂತ ನಾವು ಡ್ರೇಪನ್ನು ಬೇರೆ ಥರ ಉಟ್ಕೊಂಡಿರೋದು. ಹೇಗೆ ಅನಿಸ್ತದೆ ಫಂಕ್ಷನ್ ಎಲ್ಲ? ತುಂಬ ಚೆನ್ನಾಗಿದೆ, ತುಂಬ ಟ್ರೆಡಿಷ್ನಲ್ ಆಗಿದೆ. ನೀವು ನೋಡ್ಬೋದು ಎಲ್ಲ ಕಡೆ ಪೇಂಟಿಂಗ್ಸು. ನಾನು ಇದಕ್ಕೆ ಫಸ್ಟ್ ಟೈಮ್ ಬಂದಿರೋದು. ಸೊ ಎಲ್ಲ ಹ್ಯಾಂಡ್ಲೂಮ್ಸ್ ಇದೆ, ನೀವು ನೋಡ್ಬೋದು ಪೇಂಟಿಂಗ್ಸು. ಆಮೇಲೆ ಹ್ಯಾಂಡ್ಲೂಮ್ ಮಾಡಿರೋ ಬಟ್ಟೆನೇ ಅವರು ಸ್ಟಿಚ್ ಮಾಡಿದ್ದಾರೆ. ಆಮೇಲೆ ಸೇಲ್ನು ಸ್ಟಾಲ್ಸ್ ಹಾಕಿದ್ದಾರೆ. ನಾನು ಇನ್ನೂ ಅದು ಸ್ಟಾಲ್ಸ್ ನೋಡೋಕ್ಕೆ ನನಗೆ ಟೈಮ್ ಸಿಕ್ಕಿಲ್ಲ, ಅಷ್ಟು ಸ್ಟಾಲ್ಸ್ ಇದೆ. ಆಮೇಲೆ ತುಂಬ ಚೆನ್ನಾಗಿ ಅಂದರೆ ನನಗೆ ಉಂಡಿ ಅನ್ನಿಸ್ತು. ಅಂದರೆ ಉಂಡಿ, ಆಮೇಲೆ ಚೂಡ ಚಕ್ಲಿ, ಅದು ತುಂಬ ಚೆನ್ನಾಗಿತ್ತು. ಒಟ್ಟಿನಲ್ಲಿ ನಿಮಗೆ ನಾರ್ತ್ ಸ್ಪೆಷಲ್ ಅನ್ನಿಸ್ತು? ತುಂಬ ಸ್ಪೆಷಲ್ ಆಗಿ ಅನ್ನಿಸ್ತು. ಸಂಜನಾ ನಾಯ್ಡು ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಈ ಪಂಚಮಿ ವಿಶೇಷತೆ ಏನಂತ ತಿಳ್ಕೊಳ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ. ಇಲ್ಲ, ತೆಲುಗು ಅವರು. ಈ ನಮ್ಮ ಕನ್ನಡ ಮಣ್ಣಿನಲ್ಲಿ ಏನೋ ಎಲ್ಲರೂ ಕನ್ನಡದವರೇ ಇದ್ದಾರೆ. ಹಾಗಾಗಿ ನೀವು ಹೇಗೆ ಫೀಲ್ ಅನ್ನಿಸ್ತಿದೆ ಕನ್ನಡದವ್ರ ಜೊತೆ ಈ ಒಂದು ಹಬ್ಬ? ಖುಷಿ ಆಗ್ತದೆ. ಆ್ಯಕ್ಚುಲಾಗಿ ಇಂಥ ಒಳ್ಳೆ ಕಲ್ಚರು ಇವತ್ತು ನಾಗರ ಪಂಚಮಿನ ಅವರು ಆಚರಿಸ್ತಾ ಇರೋದು, ಅದು ಉತ್ತರ ಕರ್ನಾಟಕ ಸ್ಪೆಷಲ್ ಅವ್ರದ್ದೇ ಆದ ಒಂದು ಕಲ್ಚರ್ನ ಬಂದು ಬೆಂಗಳೂರಲ್ಲಿ ಡಿಸ್ಪ್ಲೇ ಮಾಡ್ತಿರೋದು. ಆ್ಯಂಡ್ ಇವಾಗವ್ರಿಗೂ ಕಲ್ಚರ್ ಹೋಗ್ದಿರ ಉಳಿಸ್ಕೊಳ್ತಾ ಇದ್ದಾರಲ್ಲ, ಅದು ತುಂಬ ಖುಷಿ ಆಗುತ್ತೆ. ಬೆಳಗ್ಗೆಯಿಂದ ಇಲ್ಲೆಲ್ಲ ಜೋಶ್ ನೋಡ್ತಿದ್ದೀರಾ ನೀವು. ಬಂದೊಂದು ಆಲ್ಮೋಸ್ಟ್ ಒಂದು ಗಂಟೆ ಆಗಿರ್ಬೋದು. ಜೋಶ್ ನೋಡ್ತಿದ್ದಾರೆ. ಇವಾಗ ಎಲ್ಲರೂ ಡ್ಯಾನ್ಸ್ ಮಾಡೋದಾಗಿರ್ಬೋದು, ಒಬ್ರಂತಲ್ಲ ಎಲ್ಲರೂ ಕೂಡ ಏನೋ ಆ ಲೆವೆಲ್ಗೆ ಜೋಶಲ್ಲಿದ್ದಾರೆ. ಇದನ್ನೆಲ್ಲ ನೋಡಿದರೆ ನಿಮ್ಗೆ ಹೇಗೆ ಅನಿಸ್ತಿದೆ ಫೀಲಿಂಗ್? ಖುಷಿ ಆಗುತ್ತೆ. ಇಂಥ ಒಳ್ಳೆ ಟ್ಯಾಲೆಂಟ್ನ ನೋಡೋದಕ್ಕೆ ಯಾವ ಏಜ್ ಮ್ಯಾಟ್ರಲ್ಲ. ನಂಬರ್ ಇಸ್ ಜಸ್ಟ್ ಅ ನಂಬರ್ ಅಷ್ಟೇ. ಬಟ್ ಚಿಕ್ಕ ಹುಡುಗರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಮಿಡಲ್ ಏಜ್ ಆಗಿರ್ಬೋದು, ಸೊ ಎಲ್ಲ ಅವ್ರದ್ದೇ ಆದ ಒಂದು ಕಲೆನ ಬಂದು ಸ್ಟೇಜ್ ಮೇಲೆ ತೋರಿಸೋದು, ಆ ಪ್ರತಿಭೆನ ತೋರಿಸೋದು ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಇದು ಪ್ರೋಗ್ರಾಮ್ ಓನ್ಲಿ ಫಾರ್ ವಿಮೆನ್ ಏನು ಅನಿಸುತ್ತೆ ನಿಮಗೆ? ಹೆಣ್ಮಕ್ಳಿಗೂ ಇರಬೇಕಲ್ವಾ, ಹೆಣ್ಮಕ್ಳೂ ಆಚರಿಸ್ಬೇಕು. ಅವ್ರದ್ದೇ ಆದ ಕಲ್ಚರ್ಗಳನ್ನ ಸೊಸೈಟಿಗೆ ಕೆಲವು ಕಳ್ಕೋಬಾರ್ದು ಅನ್ನೋದು ಈಗಿನ ಜನ್ರೇಷನ್ಗೆ ತುಂಬ ಮಾಡ್ರನ್ ಆಗಿರೋದ್ರಿಂದ ಕಳ್ಕೊಂಡ್ಬಿಡ್ತಾರೆ ಕೆಲವರು. ಈಗ ಜೆನ್ಸಿ ಫ್ಯಾಮಿಲಿ ಇರೋದ್ರಿಂದ ಸೊ ದೇ ಆರ್ ಲಿಟಲ್ ಮಾಡ್ರನ್, ಈವನ್ ವಿ ಆರ್ ಇನ್ ಬಿಟ್ವೀನ್. ಸೊ ನಾವು ಆ ಕಲ್ಚರ್ನ ಕಳ್ಕೊಬಾರ್ದು ಅಂದರೆ ಇದನ್ನು ಯಾವಾಗೂ ಆಚರಿಸ್ತಾ ಇದ್ದರೆ ಅವಾಗವಾಗ ನಮ್ಗೆ ಈ ಕಲ್ಚರ್ ರಿಮೆಂಬರ್ ಆಗ್ತಾ ಇರುತ್ತೆ. ಮ್ಯಾಮ್, ಒಂದು ಈ ಪ್ರೋಗ್ರಾಮಿಂದ ತೊಗೊಂಡು ಹೋಗೋಕ್ಕೆ ಇಷ್ಟಪಡೋದಾದರೆ ಏನು ತೊಗೊಂಡು ಹೋಗೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಕ್ಯಾರಿ ಮಾಡಿ ಏನಾದರೂ ಸ್ಪೆಷಲಿ ಉತ್ತರ ಕರ್ನಾಟಕ ಡ್ರೆಸ್ಸಿಂಗ್ ಸ್ಟೈಲು, ಅದಾದಮೇಲೆ ಅವರ ಭಾಷೆಗಳಾಗಿರ್ಬೋದು ಆ್ಯಂಡ್ ಅವರ ಕಲ್ಚರ್ಗಳಾಗಿರ್ಬೋದು ತುಂಬಾ ಇದ್ದಾವೆ ಅವ್ರ ಬಗ್ಗೆ ಹೇಳೋದಕ್ಕೆ. ಮ್ಯಾಮ್, ಏನು ನಿಮಗೇನು ಅಂದರೆ ಒಂದಿಷ್ಟು ಗೊತ್ತಿದೆ ಉತ್ತರ ಕರ್ನಾಟಕದ ಬಗ್ಗೆ, ಸ್ವಲ್ಪ ಏನಾದರೂ ಎಕ್ಸ್ಪ್ಲೇನ್ ಮಾಡ್ಬೋದಾ? ಆದರೆ ಉತ್ತರ ಕರ್ನಾಟಕ ಇಟ್ಸ್ ಲೈಕ್ ತುಂಬ ಹಿಸ್ಟ್ರಿ ಇದೆ.
ಅದರಲ್ಲಿ ಜೊತೆಗೆ ಕೋಟೆಗಳು ಬೇರೆ ಇದ್ದಾವೆ. ನಾನು ಒಂದೆರಡು ಸತಿ ಶೂಟಿಂಗ್ ಹೋಗಿದ್ದೇನೆ, ಸೊ ಡಿಸ್ಪ್ಲೇ ಮಾಡಿದ್ದೀನಿ. ಆ್ಯಂಡ್ ದೇ ಹ್ಯಾವ್ ನಾವೆಲ್ ಸಿನಿಮಾಗಳನ್ನು ನಾನು ನೋಡಿದ್ದೀನಿ, ಅವ್ರದ್ದೇ ಆದ ಶಿಲೆಯಲ್ಲಿ ಸಿನಿಮಾಗಳನ್ನ. ಸೊ ಇಟ್ಸ್ ಅ ವೆರಿ ಗುಡ್. ತುಂಬಾ ವಿಷಯಗಳಿದ್ದಾವೆ ಅವರ ಸ್ಟೇಟಲ್ಲಿ, ಡಿಸ್ಟಿಕಲ್ಲಿ, ಸಾರಿ. ಅಂದರೆ ನಿಮಗೆ ಉತ್ತರ ಕರ್ನಾಟಕ ಫುಡ್ ಎಲ್ಲ ತಿಂದಿದ್ದಾರೆ, ಏನು ಸ್ಪೆಷಲ್ ನಿಮ್ಗೆ ಏನು ಅನಿಸ್ತು? ಉತ್ತರ ಕರ್ನಾಟಕ ರೋಟಿ ಆಗಿರ್ಬೋದು, ಆಮೇಲೆ ಸ್ಪ್ರಾಟ್ಸ್, ಇನ್ನು ಕಾಳು, ದಟ್ಸ್ ಅ ಸ್ಪೆಷಲ್. ಆ್ಯಂಡ್ ಐ ಥಿಂಕ್ ರೊಟ್ಟಿ ಸಮಥಿಂಗ್, ರೊಟ್ಟಿ ಇಸ್ ಅಮೇಝಿಂಗ್. ಚಟ್ನಿ ವಿತ್ ಅ ರೊಟ್ಟಿ, ವಿ ಲವ್ಡ್ ಇಟ್. ಓಕೆ ಮ್ಯಾಮ್, ಇವಾಗ ನೀವು ಕಾರ್ಯಕ್ರಮಕ್ಕೆ ಬಂದಿದ್ದೀರಲ್ಲ, ಎಲ್ಲರೂ ದೊಡ್ಡವರಿಂದ ಹಿಡಿದು ಚಿಕ್ಕವರಿಂದ ಹಿಡಿದು ಎಲ್ಲರೂ ಮೀಟ್ ಆದರು. ನಿಮ್ಮ ಜೊತೆ ಹೇಗೆ ಈಗ ಬಾಂಡಿಂಗ್, ಈ ಥರ ಪ್ರೋಗ್ರಾಮ್ ನಡೆಸೋದ್ರಿಂದ ನಮ್ಮ ಮಧ್ಯೆ ಕನೆಕ್ಷನ್ಸ್ ಜಾಸ್ತಿ ಆಗಿ ಬಾಂಡಿಂಗ್ಸ್ ಜಾಸ್ತಿ ಆಗುತ್ತೆ ಅಂತ ಏನಾದರೂ ಒಂದು ಸ್ಪೆಷಲಾಗಿ ಏನಾದರೂ ಕನೆಕ್ಷನ್ ಫೀಲ್ ಆಯ್ತಾ? ಆಫ್ಕೋರ್ಸ್, ಯಾಕಂದರೆ ಹೆಣ್ಮಕ್ಳಿಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಒಬ್ರಿಗೆ ಜೊತೆ ಕೂಡಿದ್ರೆ ಅದೊಂದು ತುಂಬಾ ಒಂದು ಬಾಂಧವ್ಯ ಬೆಳೆಯುತ್ತೆ. ಸೊ ಖುಷಿ ಆಯಿತು, ಎಲ್ಲರನ್ನೂ ಮೀಟ್ ಮಾಡಿ ಎಲ್ಲರ ಜೊತೆನೂ ಬೆರೆಯೋದಕ್ಕೆ ಒಂದು ಟೈಮ್ ಮಾಡಿಕೊಟ್ರು ನಮಗೆ. ಈ ಪ್ರೋಗ್ರಾಮಿಗೆ ಫಸ್ಟ್ ಟೈಮ್ ಬರ್ತಿರೋದ ಮ್ಯಾಮ್? ಹೌದು, ಇದೇ ಮೊದಲನೇ ವರ್ಷ ಬರ್ತಾ ಇರೋದು. ಅಂದರೆ ನೆಕ್ಸ್ಟ್ ಮುಂದೆ ಬರ್ತಾನೆ ಇರ್ತಾರೆ ಈ ಪ್ರೋಗ್ರಾಮ್ಗೆ? ಫಿಂಗರ್ ಕ್ರಾಸ್, ಕರೀತಾ ಇದ್ರೆ 100% ಬರ್ತಾ ಇರ್ತೀವಿ. ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ಯಾರು ಮಿಸ್ ಮಾಡೋಕ್ಕೆ ಇಷ್ಟಪಡ್ತೀವಿ. ವಿ ಲವ್ ಟು ಕಮ್. ನಾಡ ಜನತೆಗೆ ನಾಗರ ಪಂಚಮಿಯ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಸಂಜನಾ ನಾಯ್ಡು ಇಂದ ನಮಸ್ಕಾರ. ಥ್ಯಾಂಕ್ ಯು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.